ಸರ್ ಇಲ್ಲಿ ಸ್ವರ್ಗಕ್ಕೆ ಯಾಕೆ ಕಡೆ ಹೋಗ್ಬೇಕು ಅಂತ. ಬದುಕಿನ ಬಗ್ಗೆ, ಬದುಕಿನ ನಮ್ಮ ಟೆನ್ಷನ್ ಬಗ್ಗೆ ನಾವು ಹೇಗೆ ತಗೊಂತೀವಿ. ಮನೆಯಿಂದ ಇದ್ ನನ್ನ ಕಡೆ ಬರ್ತಾ ಇದೆ ಇನ್ಮೇಲೆ. Today we are in conversation with the director, actor Satya Prakash and heroine Brinda Acharya for their latest film X and Y. Hello Satya. ನಮಸ್ಕಾರ Hi Brinda. ನಮಸ್ಕಾರ ಮೇಡಮ್. ನಿಮ್ಮ ಕಂಡ್ರೆ ಒಂದು ಸ್ವಲ್ಪ ಭಯ ಇದೆ ಆಕ್ಚುಲಿ. ಆಮೇಲೆ ರೆಸ್ಪೆಕ್ಟ್, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಎಲ್ಲ ಸ್ವಲ್ಪ ಜಾಸ್ತಿ. ನನಗೂ ಅಷ್ಟೇ ಪ್ರೀತಿ. ನನ್ನ ಮೇಲೆ ಏನು ಒಂದು ರೀಸನ್ ಅಂದರೆ ನೀನು 2 ಸಿನಿಮಾ ನಾನು ನೋಡಿದಾಗ ಐ ಸ್ಟಿಲ್ ರಿಮೆಂಬರ್. ನಾನು ಹೇಗೆ ಹತ್ತಿದ್ದೆ, ಒಂದಲ್ಲ ಎರಡಲ್ಲಾಗೆ. ದೇವ್ರೆ, ಹೌದಾ? ತುಂಬಾ ಹತ್ಬಿಟ್ಟೆ. ಆ ಇನ್ನೋಸೆನ್ಸ್, ಆ ಚೈಲ್ಡ್ ಇನ್ನೋಸೆನ್ಸ್ ನೋಡಿ ಸಮಾಧಾನ ಮಾಡಕ್ಕೆ ಆಗಿಲ್ಲ ನಮ್ಗೆ ಒಂದು 15 ಮಿನಿಟ್ಸ್. ಬಟ್ ಬಿಫೋರ್ ಐ ಗೆಟ್ ಟು ಎಕ್ಸ್ ಅಂಡ್ ವೈ ನನಗೆ ಒಂದು ಮನ್ಸಿಗೆ ತುಂಬಾ ನಾಟಿದ್ದು ಅಂದ್ರೆ ಶಿ ಸ್ಟಿಲ್ ಇಮೋಷನಲ್ ಅಲ್ಲ, ಸತ್ಯಾಗಿ ಒಂದು ಸ್ವಲ್ಪ ಅಂದ್ರೆ ಫಿಲಮ್ ಮೇಕರ್ಸ್ ಇದ್ದಾರೆ ಅಂದ್ರೆ ಒಂದು ಕಾನ್ಶಿಯಸ್ ಆಗಿ ಒಂದು ಫಿಲಮ್ ಮೇಕಿಂಗ್ ಅಂತ ಇದೆಯಲ್ಲ, ಅದು ಸತ್ಯನಲ್ಲಿದೆ. ಇದು ಇವನ್ ಇಫ್ ಇಟ್ ಇಸ್ 10 ಫಿಲಮ್ಸ್ ಅವ್ನ ಕೆರಿಯರಲ್ಲಾದರೂ ಈ ವಾಂಟ್ಸ್ ಟು ಮೇಕ್ ಅನ್ ಇಂಪ್ಯಾಕ್ಟ್ ಅಂತ ನನಗನ್ಸುತ್ತೆ. ಎಕ್ಸ್ ಅಂಡ್ ವೈನು ಅದೇ ನಿಟ್ಟಿನಲ್ಲಿ ಮಾಡಿರೋದು ಅಂತ. ಬಟ್ ಬಿಫೋರ್ ದ್ಯಾಟ್ ಅಂದರೆ ಟು ಬಿ ಕಾಲ್ಡ್ ದ ನ್ಯಾಷನಲ್ ಅವಾರ್ಡ್ ವಿನ್ನರ್ ಆರ್ ಅ ಸ್ಟೇಟ್ ಅವಾರ್ಡ್ ವಿನ್ನರ್ ಅಂತ, ಇಸ್ ಇಟ್ ಜಸ್ಟ್ ರಿಯಲಿ ಅ ಪ್ರೈಡ್ ಅಥವಾ ಜಸ್ಟ್ ಇನ್ ಅ ಫ್ರೇಮ್ ಇನ್ ಅ ಕಾರ್ನರ್ ಆಫ್ ಅ ಹೌಸ್ ಅಂತ, ಫ್ರೇಮ್ಡ್ ಇನ್ ದ ಕಾರ್ನರ್ ಆಫ್ ದ ಹೌಸ್ ಅಂತ ಅನ್ಸುತ್ತೆ. ಫ್ರೇಮ್ ಇನ್ ದ ಕಾರ್ನರ್ ಆಫ್ ದ ಹೌಸ್ ಆಡಿಯನ್ಸ್ ಅಂದ್ರೆ ಈಗ ನಾನು ನ್ಯಾಷನಲ್ ಅವಾರ್ಡ್ ವಿನ್ನರ್, ನಾನು ಸ್ಟೇಟ್ ಅವಾರ್ಡ್ ವಿನ್ನರ್. ನಾನು ಸಿನಿಮಾ ಮಾಡಿದಾಗ ಜನ ಸಿನಿಮಾ ಮಾತ್ರ ನೋಡ್ತಾರೆ ಬಿಟ್ರೆ ನಮ್ಮ ಅವಾರ್ಡ್ ಎಲ್ಲ ಏನು ಅವ್ರಿಗೆ ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್ ಅಲ್ಲ. ನೀನ್ ಏನಾದ್ರೂ ಆಗಿರಪ್ಪ, ನನಗೆ ಯಾವ ತರ ಸಿನಿಮಾ ಮಾಡ್ತೀಯ ಅದೆಲ್ಲ ನಾನು ಮನೆಯಲ್ಲಿ ತಂದು ಇಟ್ಕೊಳಕ್ಕೆ ಅಥವಾ ನಾನು ಯಾವ್ದಾದ್ರು ತೋರ್ಸಕ್ಕೆ ಸಿನಿಮಾ ನಂದು ರೆಕಗ್ನೈಸ್ ಮಾಡಿದ್ದೇನೆ ಬಿಟ್ರೆ, ನಾವಂತೂ ಫಸ್ಟ್ ಅಕ್ಷರ ಸ್ಟಾರ್ಟ್ ಮಾಡಿದಾಗ್ಲೂ ಜನನ ಹೆಂಗೆ ಎಂಟರ್ಟೈನ್ ಮಾಡ್ಬೇಕು ಅನ್ನೋದನ್ನೇ ಇಟ್ಕೊಂಡು ಮಾಡ್ತೀವಿ ಬಿಟ್ರೆ ನಮ್ಗೇನೋ ಅವಾರ್ಡ್ ಜನ ಕೊಡಲ್ವ. ನಮ್ಗೆ ಜನ ಏನ್ ಕೊಡ್ತಾರ ಅಷ್ಟೇ. ಜನ ಕೊಡೋದು ಚಂದ. ಜನಕ್ಕೆ ಒಂದು ಫಿಲ್ಮ್ಸ್ ಲೈಕ್ ರಾಮ ರಾಮರೇ ವಿಚ್ ವಾಸ್ ಅಬೌಟ್ ಡೆತ್, ಅಥವಾ ಒಂದಲ್ಲ ಎರಡಲ್ಲ ಅಬೌಟ್ ಇನ್ನೋಸೆನ್ಸ್. ಇವಾಗ ಇಟ್ಸ್ ಅಬೌಟ್ ಸೋಲ್, ಅನ್ಬಾರ್ನ್ ಸೋಲ್. ಲೈಕ್ ಎಕ್ಸ್ ಅಂಡ್ ವೈ ಇಸ್ ಬೇಸ್ಡ್ ಆನ್ ಕ್ರೋಮೋಸೋಮ್ಸ್ ಅಂತ ಹೇಳ್ತೀರಾ. ಸೊ ಆರ್ ಯು ಟಾಕಿಂಗ್ ಅಬೌಟ್ ಜೆಂಡರ್ ಆರ್ ಡೆಸ್ಟಿನಿ ಈ ಸತಿ? ಐ ಆಮ್ ಟಾಕಿಂಗ್ ಅಬೌಟ್ ಸೊಸೈಟಿ. ಓಕೆ. ಅಂದ್ರೆ ಈಗ ನಾವು ಮನೆಗೆ ಯಾರನ್ನಾದ್ರೂ ಗೆಸ್ಟ್ ಆಗಿ ಕರಿತೀವಿ ಅಂದ್ರೆ ಫಸ್ಟ್ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊತೀವಿ. ಅವ್ರು ಮಲ್ಕೊಳ್ಳೋ ಜಾಗ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಎಲ್ಲ ಮನೆ ಕಾರ್ನರ್ ಕ್ಲೀನ್ ಮಾಡ್ತೀವಿ. ಒಳ್ಳೆ ಅಡುಗೆ ಮಾಡೋಣ ಅನ್ಕೊಂತೀವಿ. ಸೊ ಏನಂದ್ರೆ ನಮ್ಗೆ ಯಾರು ಗೆಸ್ಟ್ ಬಂದ್ರೆ ಎಷ್ಟು ಕಂಫರ್ಟಬಲ್ ಆಗಿ ಇರ್ತಾರೆ ನಮ್ಮ ಮನೇಲಿ ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಹಾಗೆ ನಾವು ಒಂದು ಮಗುನ ಭೂಮಿಗೆ ಕರ್ಕೊಂಡ್ ಬರ್ತೀವಿ ಅಂದ್ರೆ ನಾವು ಈ ಭೂಮಿನ ಎಷ್ಟು ಚೆನ್ನಾಗಿ ಇಟ್ಕೋಬೇಕು. ಅದೊಂಥರ ಗೆಸ್ಟ್ ತರ ಬರೋದು. ಅದು ಅದಕ್ಕೆ ಯಾವ ಮಟ್ಟಕ್ಕೂ ಇರಿಟೇಟ್ ಆಗ್ಬಾರ್ದು, ಅದಕ್ಕೇನು ನೆಗೆಟಿವ್ ಅನ್ನಿಸ್ಬಾರ್ದು, ಕಂಫರ್ಟಬಲ್ ಆಗಿ ಇರ್ಬೇಕು ಭೂಮಿ ಮೇಲೆ. ಆ ಐಡಿಯಾ ಮೇಲ್ಗಡೆ ಮಾಡಿರುವಂತ ಸಿನಿಮಾ ಎಕ್ಸ್ ಅಂಡ್ ವೈ. ಓಕೆ. ಅಂದ್ರೆ ಈಗ ನಾನು ಹುಟ್ಟಿದ್ದೀನಿ, ನೆಕ್ಸ್ಟ್ ಜನರೇಷನ್ ಮಕ್ಕಳುಗಳು ಬರ್ತಾರೆ, ನಾವೆಲ್ಲ ಮಾತಾಡ್ತೀವಿ ಮೇಡಮ್. ಅಂದ್ರೆ ನೆಕ್ಸ್ಟ್ ಜನರೇಷನ್ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ನೇಚರ್ ಎಲ್ಲ ನಾವು ಬಿಟ್ಟೋಗ್ಬೇಕು, ಎಲ್ಲ ಬಿಡ್ಬೇಕು, ಎಲ್ಲ ಚೆನ್ನಾಗಿ ಇಟ್ಕೋಬೇಕು ಅಂತ. ಬಟ್ ನಾವ್ ಯಾರು ಅದ್ರ ಕಡೆ ಪ್ರಾಕ್ಟೀಸ್ ಅಲ್ಲಿ ಇಲ್ಲ. ಓಕೆ. ಇನ್ಕ್ಲೂಡಿಂಗ್ ಮಾತು, ಇನ್ಕ್ಲೂಡಿಂಗ್ ಥಾಟ್ಸ್ ಅಲ್ಲಿ ಕೂಡ ತುಂಬಾ ಒಂಥರ ನೆಗೆಟಿವ್ ಕಾಣಿಸುತ್ತೆ ತುಂಬಾ ಕಡೆ. ಸೊ ಅಷ್ಟೆಲ್ಲ ಬೇಡ. ಅಂದ್ರೆ ನನಗೆ ಯಾವಾಗ್ಲೂ ಭೂಮಿ ತುಂಬಾ ಅದ್ಭುತ. ನಾನು ಎಲ್ಲೋ ಒಂದ್ ಕಡೆ ಒಂದು ಕತೆ ಓದಿದ್ದು. ಯಾರೋ ಒಬ್ಬ ಸತ್ತು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗ ಅಂದ್ರೆ ಮೇಲಿಗೆ ಹೋಗ್ತಾನೆ. ಮೇಲಿಗೆ ಹೋಗಿ ಅಲ್ಲಿ ಯಾರೋ ಒಬ್ಬ ನಿಂತಿರ್ತಾನಂತೆ. ಅವ್ನಿಗೆ ಕೇಳ್ತಂತೆ, ಸರ್ ಇಲ್ಲಿ ಸ್ವರ್ಗಕ್ಕೆ ಯಾಕೆ ಕಡೆ ಹೋಗ್ಬೇಕು ಅಂತ. ಅವ್ನು ಎತ್ತು ಕಪಾಳ ಕೊಡಿತಂತೆ. ಹೊಡೆದ್ಬಿಟ್ಟು ಎಲ್ಲಿಂದ ಬರ್ತಾ ಇರೋದು ಭೂಮಿಯಿಂದ. ಎಷ್ಟು ತರ ನೀರು, ಎಷ್ಟು ತರ ಗಾಳಿ, ಎಷ್ಟು ತರ ಮರ, ಹಣ್ಣು, ಹೂವು, ಎಲ್ಲ ಸ್ವರ್ಗ ಅಲ್ಲೇ. ಸೋ ಟ್ರೂ. ಅಲ್ಲಿಂದಾನೇ ಬಂದಿರೋದು. ಮತ್ತಿಲ್ ಬಂದು ಸ್ವರ್ಗ ಹುಡುಕ್ತಾ ಇದ್ದಾರೆ. ಸೊ ಈ ತರ ಥಾಟ್ಸ್ ಗಳು ಹೇಳಕ್ ಚೆನ್ನ, ಬಟ್ ಯಾರು ಅದನ್ನ ಪ್ರಾಕ್ಟೀಸ್ ಮಾಡೋದಿಲ್ಲ. ಸೊ ಈ ತರ ಥಾಟ್ಸ್ ನಾನು ಮಾಡಿರೋ ಸಿನಿಮಾ. ಬೃಂದಾ ಆಚಾರ್ಯಗೆ ಎಕ್ಸ್ ಅಂಡ್ ವೈ ಅಂತ ಕೇಳಿದ ತಕ್ಷಣ ವೆನ್ ಯು ಸ್ಟೆಪ್ಡ್ ಇನ್ ಟು ಸತ್ಯಾಸ್ ಫಿಲ್ಮ್,
ನಿನ್ ಥಾಟ್ ಪ್ರೊಸೆಸ್ ಏನಿತ್ತು ಆಕ್ಚುಲಿ? Nange first actually when through a friend of mine when he told me that illa Satya sir he one cinema ಮಾಡ್ತಾ ಇದ್ದಾರೆ, you come and listen to the story. I did not know that it is X and Y. I thought okay, Satya sir cinema, we have seen Satya sir cinemas. That is the takeaway from his cinemas, and ಒಂದು thought provoking ಒಂದು subject ಮಾಡ್ತಾರೆ ಅಂತ ಅಂದ್ಕೊಂಡೆ. And it's always an honor to work with people like Satya sir. As you said, he is such a ಅಂದ್ರೆ ತುಂಬಾನೇ ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ನಮ್ಮ ಇಂಡಸ್ಟ್ರಿಗೆ ಕೊಟ್ಟಂತ ಡೈರೆಕ್ಟರ್ ಅವರು. ನಮ್ಮ ಗವರ್ಮೆಂಟ್ ಎಲ್ಲ ರೆಕಗ್ನಿಷನ್ ಕೊಟ್ಟಿದ್ದಾರೆ. ಅಂಡ್ ಐ ಥಾಟ್ ಐ ಗೆಸ್ ಇಂಥದ್ದೇ ಒಂದು ಸಿನಿಮಾ ಇರುತ್ತೆ, ತುಂಬಾನೇ ಒಂದು ಸೀರಿಯಸ್ ಸಬ್ಜೆಕ್ಟ್ ಮೇಲೆ ಐ ಹ್ಯಾವ್ ಟು ವರ್ಕ್, ಡೀಪ್ ಥಿಂಕಿಂಗ್ ಇರುತ್ತೆ, ಐ ಹ್ಯಾವ್ ಟು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ಅಂತ ಅಂದ್ಕೊಂಡು ನಾನು ಆಫೀಸಿಗೆ ಬಂದೆ. And he said X and Y, and then he narrated me the story. I thought like, I guess this is Satya sir. And ಅವ್ರನ್ನ ನೀವು ಪರ್ಸನಲಿ ಮೀಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮ್ಯಾಮ್, ದ ಕೈಂಡ್ ಆಫ್ ಮೂವೀಸ್ ಹಿ ಮೇಕ್ಸ್ is different, and the way he is in real is entirely different. I guess he's very jovial, ತುಂಬಾನೇ ಫನ್ ಆಗಿರ್ತಾರೆ. ಅವ್ರ ಸುತ್ತಮುತ್ತ ಇರೋರು ಕೂಡ ತುಂಬಾನೇ ಜೋವಿಯಲ್ ಆಗಿರ್ತಾರೆ. ಅವರಲ್ಲಿ ಎಷ್ಟು ಲೈಫ್ ಇದೆ ಅಂತಂದ್ರೆ ಅದು ಪೂರ್ತಿ ಲೈಫು X and Y ಅಲ್ಲಿ ಯು ಕ್ಯಾನ್ ಸಿ. ಈ ಬದುಕಿನ ಬಗ್ಗೆ, ಬದುಕಿನ ನಮ್ಮ ಟೆನ್ಷನ್ ಬಗ್ಗೆ ನಾವು ಹೇಗೆ ತಗೊಂತೀವಿ, ಅಂಡ್ ವಿ ಆರ್ as a society we are very orthodox towards all these things. ಇದರ ಎಜುಕೇಶನ್ ಅಂತ ಬಂದಾಗ ವಿ ಆರ್ ವೆರಿ ಆರ್ಥೋಡಾಕ್ಸ್, ನಾವು ನಮ್ಮಲ್ಲೇ ಇಟ್ಕೊಂತೀವಿ. ಬಟ್ ಅದನ್ನೆಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿ ಒಂದು ಸೋಲಿನ ಕಥೆನ ಒಂದು ಭೂಮಿಗೆ ಬಂದು ತನ್ನ ಅಪ್ಪ ಅಮ್ಮನ ಏನ್ ಹುಡುಕ್ತಾ ಇರೋದು ಏನ್ ಕಥೆ ಇದೆ ಅಲ್ಲ, ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಎಲ್ರು ಬಂದು ಚಿಕ್ಕ ಮಕ್ಕಳು ಡೆಫಿನೆಟ್ಲಿ ನೋಡ್ಲೇಬೇಕು. ಆಸ್ ಐ ಸೆಡ್, ಬದುಕಿನ ಬಗ್ಗೆ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ ಇದರಲ್ಲಿ X and Y. ಸತ್ಯ ಯಾವಾಗಲೂ ಇಸ್ ಕ್ಲೋಸ್ ಟು ರಿಯಾಲಿಟಿ ಇನ್ ಎನಿ ವೇಸ್. ಬಟ್ ಒಂದು ಥಾಟ್ ನಂಗೆ ಬಂದಿತ್ತು, you feel that you are not a marriage material. You feel, am I right in saying you feel that you're not a, and Brinda is not. Why but No, but he thinks himself. I'm not saying, he admits himself. He feels that and he like doesn't. one reason No, why marriage is not in his mind. in his mind is why yeah that I can agree to. But why do you think ನೀವು ಮ್ಯಾರೇಜ್ ಮಟೀರಿಯಲ್ ಅಂತ ಅಲ್ಲ ಅಂತ ನಿಮ್ಗೆ ಏನಕ್ಕೆ ಅನ್ಸುತ್ತೆ? ಅದಿಷ್ಟುದ್ದ ಮತ್ತೆ ಕತೆ ಆಗುತ್ತೆ. ಒಂದ್ ರೀಸನ್ ಹೇಳಿ. ಅಲ್ಲ ಅಷ್ಟೇ. ಶೇ ಎಂತ ಮಾರೆ, ಪಾಪ ಎಷ್ಟು ಜನರಿಗೆ ಡಿಸಪಾಯಿಂಟ್ ಆಗ್ತದೆ ಈಗ. Okay, having said that, ಈ ಮ್ಯಾರೇಜ್ ಅಂದ್ರೆ ಎಲ್ಲ X and Y ಬಗ್ಗೆ ತಿಳ್ಕೊಳ್ಳೋದು ಮ್ಯಾರೇಜ್ಗೆ ಅಂದ್ರೆ ನಾಟ್ ದಟ್ we have to learn about X and Y only after marriage ಅಂತ ಬಿಫೋರು. ಬಟ್ ಈ ಥಾಟ್ ಪ್ರೋಸೆಸ್ ಹೇಗೆ ಬಂತು ಫಾರ್ ಅ ಪರ್ಸನ್ ಹೂ ಇಸ್ ನಾಟ್ ಮ್ಯಾರಿಡ್? ಮ್ಯಾರಿಡ್ ಮೆಟೀರಿಯಲ್ ಅಲ್ಲ ಅಥವಾ ಮದುವೆ ಆಗಿಲ್ಲ, ಅದನ್ನೆಲ್ಲ ಮೀರಿ ನಾನೊಬ್ಬ ಮಗು ಆಗಿದ್ದ, ನಾನೊಂದು ಚಿಕ್ಕ ವಯಸ್ಸಿಂದ ಪ್ರಪಂಚ ನೋಡಿದ್ದೀನಿ. ಆ ಥಾಟ್ ಬಂದಿದೆ X and Y ಮಾಡ್ಬೇಕು. ಓಕೆ, ವೈ ಇಟ್ ಈಸ್ ಲೈಕ್ ದಿಸ್ ಅಂತ ನಂಗೆ ಚಿಕ್ಕ ವಯಸ್ಸಿಂದನೂ ಒಂದಷ್ಟು ಕ್ವಶನ್ ಇತ್ತು. ಯಾಕೆ ಇವಾಗ ನಂಗೆ ಸೀರಿಯಸ್ ಆಗಿ ಎಷ್ಟೋ ವರ್ಷ ಜಾತಿ ಅಂದ್ರೇನು ಅನ್ನೋದೇ ಗೊತ್ತಿರಲಿಲ್ಲ, ಲಿಟ್ರಲಿ ಗೊತ್ತಿಲ್ಲ. ಯಾಕಂದ್ರೆ ನಮ್ದು ವ್ಯಾಪಾರ ಮಾಡ್ತಾ ಇದ್ವಿ ನಾವು. ನಮ್ಮ ಅಂಗಡಿಗೆ ಎಲ್ಲ ಕಾಸ್ಟ್ ಅವರು ಬರೋರು, ಎಲ್ಲರೂ ಪರ್ಚೇಸ್ ಮಾಡೋರು, ಎಲ್ಲ ನಮಗೆ ದುಡ್ಡು ಕೊಡೋರು, ನಾವು ಅವ್ರ ಜೊತೆ ಚೆನ್ನಾಗಿರ್ತಿದ್ವಿ, ಅವ್ರು ನಮ್ಮ ಜೊತೆ ಚೆನ್ನಾಗಿರೋರು. ನಂಗೆ ಎಷ್ಟೋ ವರ್ಷ ಜಾತಿ ಅನ್ನೋದೇ ಗೊತ್ತಿರಲಿಲ್ಲ. ನಂಗೆ ಜಾತಿ ಅನ್ನೋದು ಗೊತ್ತಾಗ ಇದೇನಿದು ಜಾತಿ ಅಂತಾರಲ್ಲ, ಏನಿರ್ಬೋದು ಇದು ಅಂತ. ಸೊ ಅದನ್ನ ಹಂಗೆ ಫಾಲೋ ಮಾಡ್ಕೊಂಡ್ಬಂದ್ರೆ ಎಷ್ಟೊಂದು ಬೌಂಡ್ರೀಸ್ಗಳಿದೆ ಮನುಷ್ಯ ಮಾಡ್ಕೊಂಡಿರೋದು. ಅಂದ್ರೆ ಖುಲ್ಲನೇ ಇಲ್ವಲ್ಲ ಯಾರು ಅಂತ. ನನಗೆ ಆ ಚಿಕ್ಕ ವಯಸ್ಸಿಂದ ನನಗೆ ಪ್ರಪಂಚದ ಬಗ್ಗೆ ಏನೇನೇನೇನೇನೇನು ಕ್ವಶನ್ಗಳಿದೆ, ಅದರಿಂದ X and Y ಆಗಿತ್ತು. ಇವಾಗ ಇಫ್ ನಾನು ಡಿಸಿಷನ್ ಮಾಡೋಂಗಿದ್ದಿದ್ರೆ, ಇಲ್ಲಿಗೆ ಬರ್ಬೇಕನ್ನೋದು ಬೇಡವ ಅಂತ ಡಿಸಿಷನ್ ಮಾಡೋಂಗಿದ್ರೆ, ವಾಟ್ ವಿಲ್ ಬಿಕಮ್ ಮೈ ಡಿಸಿಷನ್ ಅನ್ನ ನಾನು ಖಂಡಿತ ಯೋಚನೆ ಮಾಡ್ತಾ ಇದ್ದೇನೆ. ಅದು ಎಲ್ಲರಲ್ಲೂ ಆ ಯೋಚನೆ ಇರುತ್ತೆ, ನನ್ನಲ್ಲೂ ಆ ಬಟ್ ಆ ಯೋಚನೆ ಬರೋದು ಸೊಸೈಟಿ ಮಾಡಿದೆಯಲ್ಲ ಅನ್ನೋದೇ ನಂಗೆ ಬೇಜಾರು. ಆಕ್ಚುಲಿ ಅದು ಬರ್ಬಾರ್ದು. ಆಕ್ಚುಲಿ ಆ ಯೋಚನೆ ನಾವು ಬರ್ದಲೇ ಇರೋ ತರ ಇರ್ಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಅದೇ ಹೇಳಿದ್ರು, ನಮ್ಮ ಆಫೀಸ್ಗೆ ಯಾರಾದ್ರೂ ವರ್ಕಿಗೆ ಅಥವಾ ಕೆಲಸಕ್ಕೆ ಅಂತ ಬಂದಾಗ ಯಾವ್ದಾದ್ರು ಒಂದೊಂದು ಆಫೀಸ್ಗೆ ಅಂತ ಅಂದ್ರೆ ನಮ್ದೇನೋ ಪ್ರಾಬ್ಲಮ್ ಇದೆ ಅಂತ, ಅವ್ನು ಎಲ್ಲಿಂದನೋ ಬಂದಿರೋನು ಅವ್ರ ಆಫೀಸ್ಗೆ ಹೋಗಿ ಬಂದ್ರೆ ಸೂಪರ್ ಬರೋದು ಸಖತ್ತಾಗಿರತ್ತೆ ಅನ್ನೋ ತರ ಭೂಮಿ ಇರ್ಬೇಕು, ಪ್ರಪಂಚ ಇರ್ಬೇಕು, ನಾವಿರ್ಬೇಕು. ನಾವೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ ನಮ್ಮನ್ನು ಸೇರಿಸಿ ಸೊ ಯಾಕಾದ್ರೂ ಯಾಕಾದ್ರೂ ಇವಾಗ ಎಲ್ಲಾದ್ರೂ ಒಂದು ನಂಗೆ ಚಿಕ್ಕ ವಯಸ್ಸಲ್ಲಿ ಒಂದು ಆಸೆ ಇತ್ತು, ನಾನು ಬೇಗ ಬೆಳೆದು ದೊಡ್ಡವನಾಗಬೇಕು ಅಂತ. ಯಾಕೆ ಅಂದ್ರೆ ಒಂದೇ ಒಂದು ಕಾರಣ, ನಾನು ಆರಾಮ ಸ್ಕೂಲಿಗೆ ರಜಾ ಹಾಕೊಂಡು ಕ್ರಿಕೆಟ್ ಆಡ್ಬೋದು. ಸ್ಕೂಲಲ್ಲಿ ಇದ್ದಾಗ ರಜಾ ಹಾಕಕ್ ಆಗ್ತಾ ಇರ್ಲಿಲ್ಲ ಅಂತ. ಬಟ್ ನನ್ಗೆ ಯಾವತ್ತಿಗೂ ನಾನು ವಾಪಸ್ ಚಿಕ್ಕವನಾಗಬೇಕು ಅಂತ ಅನ್ಸೇ ಇಲ್ಲ.
ಯಾಕೆಂದ್ರೆ ನಾನು ಈ ಲೈಫ್ನು ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ತುಂಬಾ ಜನ ನಾವು ಚಿಕ್ಕವರಾಗಿದ್ದಾಗ್ಲೇ ಚೆನ್ನಾಗಿತ್ತು ಅಂದ್ರೆ ಬಟ್ ಇವಾಗ ಏನಾಗಿದೆ ನಿಮ್ಗೆ, ಸೊ ನಿಮ್ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ, ಈಗಲೂ ಎಂಜಾಯ್ ಮಾಡ್ಬೋದಲ್ಲ, ಇನ್ನು 10 ವರ್ಷ ಬಿಟ್ಟು ಎಂಜಾಯ್ ಮಾಡ್ಬೋದಲ್ಲ, ಖುಷಿಯಾಗಿರ್ಬೋದಲ್ಲ. ಸೊ ಸೊಸೈಟಿ ನಿಮ್ಮನ್ನ ಹೆಂಗೆ ಮ್ಯಾಪಿಂಗ್ ಮಾಡಿದೆ ಅಂದ್ರೆ ನೀನ್ ಬಂದಿರೋದೇ ತಪ್ಪು, ನೀನ್ ಏನೋ ತುಂಬಾ ಪಾಪ ಮಾಡಿರೋದಕ್ಕೆ ಬಂದು ಒದ್ದಾಡ್ತಾ ಇದೀಯ ಅನ್ನೋ ತರ ಫೀಲ್ ಮಾಡ್ಸಿದೆ. ಹಂಗಲ್ಲ, ಅದ್ ಹೇಳ್ತಾರಲ್ಲ, ಯಾವ ಜನ್ಮದಲ್ಲಿ ಎಷ್ಟು ಕರ್ಮ ಮಾಡಿ ಪ್ರತಿ ಸತಿನು ಏನಾರು ಹೇಳಿದ್ರೆ ಓ ಜನ್ಮದಲ್ಲಿ ಎಷ್ಟು ಕರ್ಮ ಮಾಡಿದ್ರು ಈ ಸತಿ ಅನುಭವಿಸ್ತಾ ಇದೆಯಾ ಅಂತ. ಸೊ ಹಂಗಿಲ್ಲ. ಈಗ ಆಕ್ಚುಲಿ ಮನುಷ್ಯ ತುಂಬಾ ಭಯದಲ್ಲಿ ಬದುಕೋದ್ರಿಂದ ಅವನಿಗೆ ಎಲ್ಲವೂ ಕಷ್ಟ ಅನ್ಸಷ್ಟ. ಇನ್ ಯಾವ ಪ್ರಾಣಿನೂ ಇಷ್ಟು ಮನುಷ್ಯನಷ್ಟು ಭಯದಲ್ಲಿ ಬದುಕ್ತಾ ಇಲ್ಲ. ಸೊ ಅದಕ್ಕೇನು ಕಷ್ಟ ಅನ್ಸಲ್ಲ, ಅದು ಅಥವಾ ಹೇಳ್ಕೊಳ್ಳೋದಿಲ್ಲ, ಅದ್ರ ಪಡಿಗೆ ಬದುಕ್ತವೆ. ಮನುಷ್ಯ ಒಬ್ಬನೇ ತುಂಬಾ ಒದ್ದಾಡೋದು, ಬರ್ಬಾರ್ದಾಗಿದ್ದನೋ ಇರ್ಬಾರ್ದಾಗಿದ್ದನೋ, ಯಾವಾಗ ವಾಪಸ್ ಹೋಗ್ತಿರ್ತೀವೋ ಸಾಕು, ಈ ಥಾಟ್ ಪ್ರೋಸೆಸ್ ಎಲ್ಲ ಬೇಡ ಆಕ್ಚುಲಿ. ಯಾಕಂದ್ರೆ ವೆರಿ ಬ್ಯೂಟಿಫುಲ್ ಪೀಪಲ್, ವೆರಿ ಬ್ಯೂಟಿಫುಲ್ ನೇಚರ್ ಎಲ್ಲ ಚೆನ್ನಾಗಿದೆ. ನಾವ್ ಹೆಂಗಿರ್ತೀವಿ ಹಂಗಿರುತ್ತೆ. ಐ ಹೋಪ್ ದ ಮೂವಿ ಇಸ್ ನಾಟ್ ಆಸ್ what you're preaching. But he's not just preaching about it. They are like that. When you come to their office, athwa aur sutta mutta idre nimge, you feel most comfortable. I was most comfortable from the first day. But more of it, he always talks about his life experience through movies, through his talks. Ado ಅಂದ್ರೆ ರಿಯಲ್ ಆರ್ಟಿಸ್ಟ್ ಅಂದ್ರೆ ಅದೇ. ಅಂದ್ರೆ ನನ್ನ ಪ್ರಕಾರ ರಿಯಲ್ ಆರ್ಟ್ ಅಂದ್ರೆ ನನ್ನ ಒಳಗಿರೋ ಎಕ್ಸ್ಪೀರಿಯನ್ಸ್ ಆಚೆ ಬರೋದೇ ರಿಯಲ್ ಆರ್ಟ್ ಅಂತ. ಏನಂದ್ರೆ ರಾಮರಾಮರ ಆಗಲಿ, ಒಂದೆಲ್ಲ ಎರಡಲ್ಲ ಆಗಲಿ, ನಾನು ಏನ್ ಅನುಭವಿಸಿದೀನಿ ಅಥವಾ ನಾನು ಏನ್ ನೋಡಿದೀನಿ ಲೈಫ್ ಅಲ್ಲಿ, ಅದನ್ನ ಪೋಟ್ರೆ ಮಾಡಕ್ ಟ್ರೈ ಮಾಡಿದೀನಿ. ಬಿಟ್ರೆ ನಾನು ಯಾರೋ ಆ ತರ ಸಿನಿಮಾ ಮಾಡ್ತಾರೆ, ಯಾರೋ ಈ ತರ ಸಿನಿಮಾ ಮಾಡ್ತಾರೆ ನನಗೆ ಗೊತ್ತಾಗಲ್ಲ. ಸೊ ನನಗೆ ಏನ್ ಆಗತ್ತೆ, ನನ್ಗೆ ಏನ್ ಅನ್ಸತ್ತೆ, ಅದನ್ನೇ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ. ಸೊ ಅದಕ್ಕೆ X and Wiley, Satya is a director, actor and producer. So how do you control yourself on set? There are times like somebody else has to say cut anta. How did you do? ನಾನೊಂದು ಇನ್ಸಿಡೆಂಟ್ ಹೇಳ ಮ್ಯಾಮ್. ಸರ್ ಮೇ ಐ ಪ್ಲೀಸ್? ಸುಂದರ್ ಸರ್ ಹೇಳ್ತಾ ಇದ್ರು ಆಯ್ತಾ, ಸುಂದರ್ ಸರ್ ಒಂದು ಬ್ಯೂಟಿಫುಲ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಸೀನ್ ಅಲ್ಲಿ ಇದ್ದಾಗ ಇವ್ರೆಂತ ಅಂತಂದ್ರೆ ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ಮರ್ತೋಗ್ಬಿಡ್ತಾರೆ ಆಕ್ಟಿಂಗ್. ಅಂದ್ರೆ ದ ಡೈರೆಕ್ಟರ್ ಇನ್ ಹಿಮ್ ಇಸ್ ಸೋ ಸ್ಟ್ರಾಂಗ್ ದಟ್ ಈವನ್ ವೆನ್ ಹಿ ಈಸ್ ಇನ್ ದ ಸೀನ್ ಅವರು ನೋಡ್ತಾ ಇರ್ತಾರೆ. But it looks so funny that the character is written in a way that even I guess that works out for the character, because the character is like that. It's very cute, very funny. ಅಂದ್ರೆ ಏನ್ ಚಿಲ್ಲು ನಾನು, ನೀವೇನಾದ್ರೂ ಮಾಡ್ಕೊಳ್ಳಿ, ಜಗಳ ಮಾಡ್ಕೊಳ್ಳಿ, ಏನ್ ನಾನ್ ಚಿಲ್ಲಪ್ಪ ಅಂತ. So I guess that worked out for the character. ಸುಂದರ್ ಸರ್ ಸೆಟ್ ತುಂಬಾ ಬೈಯೋರು ನನಗೆ, ಆಕ್ಟಿಂಗ್ ಮಾಡ್ಬಾರ್ದು, ಸಿನಿಮಾ ಮಾಡ್ತಾ ಇದ್ದೀರ. ನನಗೇನಂದ್ರೆ ಇವಾಗ ಈ ತರ ಕಾಂಬಿನೇಷನ್ ಶಾಟ್ ಇತ್ತಲ್ಲ, ನಾನು ನೋಡ್ತಾ ಇರೋದು, ಇವಾಗ ಏನೋ ನಾನು ರಿಯಾಕ್ಟ್ ಮಾಡ್ಬೇಕು. ಆಕ್ಚುಲಿ ನನ್ ತಲೆ ಏನೋ ನೀವ್ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀರ ಅನ್ನೋದು ನೋಡ್ತಾ ಅದು ಆಪೋಸಿಟ್ ಆಕ್ಟ್ ಮಾಡೋದು ಇರಿಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಯಾಕೆ ಹಿಂಗ್ ನೋಡ್ತಾ ಇದ್ದಾರೆ, ಆಮೇಲೆ ಅವ್ರು ಮಾತಾಡ್ತಾ ಇರೋರು ನನಗೆ ಒಂದ್ ಮೂಮೆಂಟ್ ಗೊತ್ತಾಗತ್ತೆ, ಇಲ್ಲಿ ಕಟ್ ಆಗತ್ತೆ ಶಾರ್ಟ್, ಎಡಿಟಿಂಗ್ ಟೈಮ್ ಕಟ್ ಆಗುತ್ತೆ ಮಾತಾಡ್ಬೇಕು. ನನಗೆ ಕಟ್ ಅಂತ ಈ ಸತ್ಯ ನೀವು ಆಕ್ಟ್ ಹಂಗೆಲ್ಲ ಕಟ್ ಅಂದ್ಬಿಟ್ಟು ಹೋಗ್ಬಾರ್ದು, ನೀವು ಇಲ್ಲಿ ಇರ್ಬೇಕು ಎಡಿಟಿಂಗ್ ಸರ್ ನನ್ಗೆ ಗೊತ್ತಲ್ಲ ಕಟ್ ಆಗತ್ತೆ ಅಂತ ತುಂಬಾ ಬೈದ್ರು ಸುಂದರ್ ಸರ್. ನೀವು ಮಾಡಬಾರ್ದಾಗಿತ್ತು ಸತ್ಯ ಆಕ್ಟಿಂಗ್, ನಿಮಗೆ ಸುಮ್ಮನೆ ಅವಾಗ ಡೈರೆಕ್ಟರ್ ತರ ಇರ್ತೀರ, ನಿಮ್ಗೆ ಆಕ್ಟಿಂಗ್ ಗೊತ್ತಾಗ್ತಾ ಇಲ್ಲ ಅಂತ. ಬಟ್ ಇವ್ರು ಹೇಳ್ದಂಗೆ ಆಕ್ಚುಲಿ ಅದು ವರ್ಕೌಟ್ ಆಗ್ಬಿಟ್ಟಿದೆ. ಮೊನ್ನೆ ಒಂದು ಟೆಕ್ನಿಕಲ್ ಶೋ ಮಾಡಿದಾಗ ಸುಂದರ್ ಸರ್ ಹೇಳಿದ್ರು, ನಾನು ತುಂಬಾ ಬೈದೆ ನಿಮ್ಗೆ, ಬಟ್ ಐ ಆಮ್ ಸೋ ಸಾರಿ, ಸ್ಕ್ರೀನ್ ಮೇಲೆ ಅಷ್ಟೆಲ್ಲ ನಾನು ಅನ್ಕೊಳ್ಳೋ ತರ ಎಲ್ಲ ಅನ್ಸಿಲ್ಲ, ಅದೇನೋ ಮ್ಯಾಜಿಕ್ ಆಗ್ಬಿಟ್ಟಿದೆ. But you really wanted to act or for the you didn't find the right fit ಕ್ಯಾರೆಕ್ಟರ್ ಫಾರ್ ದಿಸ್ ರೋಲ್ ಅಂತ ನೀವೇ ಇಲ್ಲ ಫಿಟ್ ಆಗಿ ಸಿಗಲ್ಲ ಅಂತಲ್ಲ. ನನ್ನ ಸ್ವಭಾವ ಏನಿದೆ, ನಾನು ಯಾರಿಗೂ ಜಾಸ್ತಿ ಕಾಯಲ್ಲ. ಓಕೆ, ನನಗೇನು ಅನ್ಸುತ್ತೋ ಅದು ಮಾಡ್ತಾ ಇರ್ತೀನಿ. ಈ ಸಿನಿಮಾ ಮಾಡಿದಾಗ ತುಂಬಾ ಜನ ಕತೆ ಹೇಳಿ, ಇಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಇಡೀ ಕತೆ ಬೇಸ್ ಆಗೋದು ಅಥರ್ವ ಕ್ಯಾರೆಕ್ಟರ್. ಓಕೆ, ನನ್ನ ಕ್ಯಾರೆಕ್ಟರ್ ಏನಿದೆ ಅಂದ್ರೆ ನನ್ ಜಸ್ಟ್ ಒಂಥರ ಸಪೋರ್ಟ್ ಸಿಸ್ಟಮ್ ಕ್ಯಾರೆಕ್ಟರ್ ತರ. ಬಟ್ ನಂಗೆ ಆ ಕ್ಯಾರೆಕ್ಟರ್ ಅಥರ್ವಂಕೆನೆ ಮಾಡಿಸ್ಬೇಕು ಅಂತ. ಬಟ್ ಬಿಕಾಸ್ ಈ ಸ್ಮೈಲ್ ಇಸ್ ಸೋ ಇನ್ನೋಸೆಂಟ್, ನಂಗೆ ಆ ಸ್ಮೈಲೇ ಇಡೀ ಸಿನಿಮಾ ಕಾಪಾಡೋದು ಅಂತ ಒಂದು. ಈ ಕತೆ ಹೇಳಿದಾಗ ಎಲ್ಲರಿಗೂ ಆ ಕ್ಯಾರೆಕ್ಟರ್ ಮೇಲೆ ಇಷ್ಟ ಆಗುತ್ತೆ, ಈ ಕ್ಯಾರೆಕ್ಟರ್ ಮೇಲೆ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ. ಒಂದ್ 3-4 months ನಾನು ಬೆಳೆದೆ, ಯಾರು ಕನ್ವಿನ್ಸ್ ಮಾಡೋಣ ಅಂತ. ಯಾರು ಕನ್ವಿನ್ಸ್ ಆಗ್ತಾ ಇದ್ದಾಗ ಇದು ಸಿಂಪಲ್ ಆಗಿದೆಲ್ಲ ಕ್ಯಾರೆಕ್ಟರ್, ಮಾಡೋಣ ನಾನೇ ಅಂತ ಅನ್ಕೊಂಡು ಆಮೇಲೆ ಟೀಮ್ ಅವ್ರನ್ನೆಲ್ಲ ಕೇಳಿದೆ, ಮಾಡ್ಲಾ ನಾನು ಪರವಾಗಿಲ್ಲ ಅಂತ. ಮಾಡಿದ್ರು ಅದ್ರಲ್ಲೇನು ಅವಾಗ, ಯಾಕಂದ್ರೆ ಸೆಟ್ ಅಲ್ಲಿ ಆಕ್ಟ್ ಮಾಡೋದು ಹೇಳ್ಕೊಡ್ತಾ ಇರ್ತೀವಲ್ಲ, ಅದು ನೋಡಿರ್ತಾರೆ. ನೀನು ಹೇಳ್ಕೊಡೋದೆಲ್ಲ ಚೆನ್ನಾಗಿ ಹೇಳ್ಕೊಡ್ತೀಯ, ಮಾಡೋ ಪರವಾಗಿಲ್ಲ. ನನಗೆ ಗೊತ್ತು ಬಿಹೈಂಡ್ ದ ಕ್ಯಾಮ್ರಾ ಆಕ್ಟಿಂಗ್ ಹೇಳ್ಕೊಡೋದು, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ.
ಇವ್ರುಗಳೆಲ್ಲ ಆಕ್ಟರ್ಸ್ ಅಂದ್ರೆ ಅದೊಂದ್ ಅದನ್ನೇ ಅವ್ರ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ನಮ್ದು ಹಂಗಲ್ಲ, ನಮ್ಗೆ ಏನಂದ್ರು ನಮ್ ತಲೆ ರೈಟರ್ ತರನೇ ಓಡ್ತಾ ಇರುತ್ತೆ, ಡೈರೆಕ್ಟರ್ ತರ ಓಡ್ತಾ ಇರುತ್ತೆ. ನಾವ್ ಕಣ್ಣು ಎಷ್ಟು ಬಿಟ್ರೆ ಎಷ್ಟು ಕಾಣಿಸ್ತೀವಿ, ಸ್ಮೈಲ್ ಎಷ್ಟು ಮಾಡಿದ್ರೆ ಎಷ್ಟು, ನಮ್ಗೆ ಏನೋ ಆಗುತ್ತೆ ಇಲ್ಲ, ಬೇಸಿಕ್ ಇಲ್ಲ ಅದು. ಬಟ್ ಸಿನಿಮಾನ ನಾವು ತುಂಬಾ ಇಷ್ಟಪಡೋದ್ರಿಂದ ಅದ್ರ ಜೊತೆ ಮಾಡೋಣ. So you believe that you believed in yourself, or you thought you're a natural actor ಅಂತ ಅನ್ಕೊಂಡ್ರೆ? He's a natural actor. ಅವ್ರದ್ದು ಫೇವ್ರೆಟ್ ವರ್ಡ್ ಮ್ಯಾಮ್, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಬರೀ ನ್ಯಾಚುರಲ್ ಆಗಿ ಮಾಡಿ, ನ್ಯಾಚುರಲ್ ಅಂತಾರೆ. I learned, I studied him so well. I studied his mind. ಆಕ್ಚುಲಿ ಇದನ್ನ ಕಲ್ತಿದ್ದು ಅಂದ್ರೆ ಈ ತರ ಇವಾಗ ನಾನು ಆಕ್ಟ್ ಮಾಡ್ಬೇಕಾದ್ರೆ ಇದನ್ನ ಕಲ್ತಿದ್ದು ನಾನು ಒಂದಲ್ಲ ಹೇಳೋದು. ಆ ಚಿಕ್ಕ ಹುಡುಗ ಆಕ್ಟ್ ಮಾಡೋದಿಲ್ಲ, ಅವನಿಗೆ ಆಕ್ಟಿಂಗ್ ಅನ್ನೋದು ಏನೂ ಇಲ್ಲ, ಅವ್ನ ತಲೆಯಲ್ಲಿ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅನ್ನೋದೇನಿಲ್ಲ. ನಾನು ವೆರಿ ಫಸ್ಟ್ ಶಾಟ್ ಅವ್ನಿಗೆ ಇಟ್ಟಾಗ ನನಗೊಂಥರ ಗಾಬರಿ ಆಗ್ಬಿಡ್ತು, ಏನ್ ಇಷ್ಟು ಚೆನ್ನಾಗಿ ಮಾಡಿದ್ನಲ್ಲ ಇವನು ಅಂತ. ಅಂದ್ರೆ ಅವನಿಗೆ ಗೊತ್ತಿಲ್ಲ ಆಕ್ಟಿಂಗ್ ಅಂತ ಏನು ಅಂತ. ನಾನು ಹೇಳ್ದೆ ಅಲ್ವಾ ಇದು ಮಾಡು ಅಂತ, ಮಾಡ್ದ ಅಷ್ಟೇ. ಆಮೇಲೆ ಅಲ್ಲಿಂದ ನಾನು ಆಯ್ತ್ಕೊಳೋ ಅಂದ್ರೆ ಅವ್ನು ಹಂಗೆ ಇದ್ದ. ಅಂದ್ರೆ ನಾನು ಆಕ್ಟ್ ಮಾಡಿ ಇವಾಗ ಆಚೆ ಬಂದೆ ಮತ್ತೆ ಆಕ್ಟ್, ಅದೇನು ಇರ್ಲೇ ಇರ್ಲಿಲ್ಲ ಅವ್ನಿಗೆ. ಹಿ ಸೋ ಇನ್ನೋಸೆಂಟ್. ನನಗೆ ಅವಾಗ ಅದು ಅನ್ಸಿತ್ತು, ಅಂದ್ರೆ ಹಿಂಗೆ ಇರ್ಬೇಕೇನೋ, ಮೋಸ್ಟ್ ಹಿಂಗಿದ್ರೆ ತುಂಬಾ You have to be a child to be an actor ಅಂತ. ಆಮೇಲೆ ತುಂಬಾ ಬುದ್ಧಿವಂತಿಕೆ ಮಾಡೋದು, ತುಂಬಾ ಯೋಚನೆ ಮಾಡೋದು, ತುಂಬಾ ಕ್ಯಾಲ್ಕುಲೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದು. ಆಕ್ಚುಲಿ ಎಲ್ಲದನ್ನು ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋದು. Okay. ಸೊ ನಾನು ಕಲ್ತಿದ್ದು ಅಲ್ಲಿಂದ. ಸಮೀರಾ ಇಸ್ ಮೈ ಆಕ್ಟಿಂಗ್ ಗುರು. But for Brinda, did X and Y and working with Satya, did it, push your instinct as an actor? Most definitely. But to add on to that, every role for me is like that. ನಾನು ಒಂದು ಪಾತ್ರನ ತಗೊಂಡೆ ಅಂತಂದ್ರೆ ಐ ವಾಂಟ್ ಟು ಪುಟ್ ಮೈ 200%. ಐ ವಾಂಟ್ ಟು ಪುಟ್ ಇನ್ ಆಲ್ ದ ಎನರ್ಜಿ ದಟ್ ಇಸ್ ದೇರ್ ಇನ್ ಮೀ ಇನ್ ಟು ದಟ್ ಕ್ಯಾರೆಕ್ಟರ್, ಸೊ ದಟ್ ಅವ್ರು ಏನು ಡೈರೆಕ್ಟರ್ ತಲೆಯಲ್ಲಿ ಏನು ಇಟ್ಕೊಂಡು ಆ ಕ್ಯಾರೆಕ್ಟರ್ ಬರ್ತಿರ್ತಾರಲ್ಲ, ಅದು ದಟ್ ಹ್ಯಾಸ್ ಟು ಕಮ್ ಆನ್ ದ ಸ್ಕ್ರೀನ್ ಅದಿತ್ತು. ಬಟ್ ಸತ್ಯ ಸರ್ ಜೊತೆಗೆ ಕೆಲಸ ಮಾಡೋದು ಅಂತಂದ್ರೆ ಇಟ್ ಇಸ್ ಒಂದು ಆನರ್ ತರ, ಬಿಕಾಸ್ ಫಾರ್ ದ ಫಿಲ್ಮ್ ಮೇಕರ್ ಹಿ ಈಸ್. ಅಂದ್ರೆ ಇವಾಗ ಇಲ್ಲಿವರೆಗೂ 3 ಸಿನಿಮಾ ರಿಲೀಸ್ ಆಗಿದೆ ಅಷ್ಟೇ. ಅದರಲ್ಲಿ ತುಂಬಾ ಜನಕ್ಕೆ ಕೌಸಲ್ಯ ಸುಪ್ರಜಾ ಇಂದ ಇವರು ಗೊತ್ತಿದ್ದಾರೆ. ಅಷ್ಟೇ ಪ್ರೇಮ ಪೂಜಮಲ್ಲಿ ಫಾರ್ ಅ ಫಸ್ಟ್ ಟೈಮ್ ಶಿ ಪುಟ್ ಸೋ ಮಚ್ ಆಫ್ ಎಫರ್ಟ್. ಹೌದೌದು. ಆ ಶೇಡ್ಸು ಐ ಸ್ಟಿಲ್ ರಿಮೆಂಬರ್, ಅದು ಮ್ಯೂಸಿಕಲು, ಆಮೇಲೆ ದ ಕ್ಯಾರೆಕ್ಟರ್ ಲೆಂತ್, ಎವ್ರಿಥಿಂಗ್ ಇನ್ ದ ಫಸ್ಟ್ ಮೂವಿ. ಆಮೇಲೆ ನನಗೆ ಇವರು ಕೌಸಲ್ಯ ಸುಪ್ರಜಾದಲ್ಲಿ ನೋಡಿದ್ದಷ್ಟೇ. ನನಗೆ ಇವ್ರದ್ದು ಜಾಸ್ತಿ ಪರಿಚಯ ಇರಲಿಲ್ಲ, ಅಥವಾ ಇವ್ರ ಪ್ರಾಕ್ಟೀಸ್ ಏನು ಆಕ್ಟಿಂಗ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಬಟ್ ಯಾವಾಗ ಶೂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಇವರು ಒಂಥರ ಶಾಕ್ ನನಗೆ. ಇವ್ರು ಸಖತ ಮಾಡ್ತಾರಲ್ಲ ಇವ್ರು ಕೆಲವು. ಅಂದ್ರೆ ನಮ್ಗೆ ಏನಾಗ್ತಿರುತ್ತೆ ಅಂದ್ರೆ ಅದೇ ಪ್ರೀಲೋಡೆಡ್ ಥಾಟ್ಸ್, ಹೀರೋಯಿನ್ ತರ ಫೀಲ್ ಆಗಿರ್ತೀವಿ. ಅಂದ್ರೆ ಈ ತರ ಒಂದು ಡೆಪ್ತ್ ಎಮೋಷನ್ ಹೆಂಗ್ ಕಡಿಮೆ ಮಾಡೋದು, ಈ ಚೇಂಜ್ ಓವರ್ಸ್ ನ ಹೆಂಗ್ ಕಡಿಮೆ ಮಾಡೋದು ಅನ್ನೋದೆಲ್ಲ ನಮ್ಗೆ ಇರುತ್ತೆ. ಇದು ಹಿಂಗ್ ಬಂದ್ರೆ ಚೆನ್ನಾಗಿರತ್ತೆ ಅಂತ ಇರುತ್ತೆ. ಬಟ್ ಇವ್ರಿಗೆ ಅದೆಲ್ಲ ಬೇಗ ಅರ್ಥ ಆಗತ್ತೆ. ಅಂದ್ರೆ ತುಂಬಾ ಇಂಪ್ರೂವೈಸೇಷನ್ ಮಾಡ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ಆ ಚೇಂಜ್ ಓವರ್ಸ್ಗಳು, ಆ ಇನ್ ಡೆಪ್ತ್ ಎಕ್ಸ್ಪ್ರೆಷನ್ಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಅದೇ ನಾನು ಹೇಳಿದ್ದು, ಸಿನಿಮಾ ನೋಡ್ಮೇಲೆ ಇವರು 100% ಜ್ಞಾಪಕದಲ್ಲಿ ಉಳಿತಾರೆ. ಅಂದ್ರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್. ನಾನು ಅದನ್ನ ತುಂಬಾ ಸರಿ ಕೇಳ್ತಾ ಇದ್ದೆ, ಎಲ್ಲಿ ಕಲ್ತಿದ್ರೆ ಆಕ್ಟಿಂಗ್ ಅಂತ ಸರ್. ನಾನು ಸುಮ್ಮನೆ ಮೋಸ್ಟ್ಲಿ ಅದಕ್ಕೆ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೆ. She also saw a child in her while acting. ಆಮೇಲೆ ಅವ್ರು ತುಂಬಾ ಪರ್ಟಿಕ್ಯುಲರ್. ಅಂದ್ರೆ ಅವ್ರು ಯಾವ್ದೋ ಒಂದು ಶಾರ್ಟ್ ಅವ್ರಿಗೆ ಚೆನ್ನಾಗಿ ಮಾಡಿದೀನಿ ಅನ್ಸ್ಬಿಟ್ಟಿರತ್ತೆ. ಸರ್ ಅದೇ ಶಾರ್ಟ್ ಹಾಕಿ ಸರ್ ಎಡಿಟಿಂಗ್ ಅಲ್ಲಿ, ಅದೇ ಶಾರ್ಟ್ ನೆನಪಿರುತ್ತೆ ಅದು. ನೆನಪಿರುತ್ತೆ. ಇಲ್ಲಿ ಬರ್ತಾರೆ, ಬಂದ್ ನೋಡಿ ಸರ್ ನಾನು ಹೇಳಿದ ಶಾರ್ಟ್ ಹಾಕಿಲ್ಲ ಸರ್, ಅದೇ ಶಾರ್ಟ್ 2 second shots ಅದಾಕಿ ಸರ್. So you allowed your actors to call the shots for you only. That is the best thing about Satya sir. Or hinge antandre, as I told you earlier, he'll make you very comfortable. And ನನಗೆ ಈ ಸೆಟ್ಟಲ್ ಹೇಗಾಯ್ತು ಅಂತಂದ್ರೆ, I can be as I am. And ನನಗೇನಾದ್ರೂ ಆ ಮೊಮೆಂಟ್ ಅಲ್ಲಿ ಥಾಟ್ ಬಂತು, ನನಗೇನಾದ್ರೂ ಸರಿ ಅನ್ಸಿಲ್ಲ, ನಾನು ಇದನ್ನ ಬೇರೆ ತರ ಮಾಡ್ಬೋದು ಅಂತ ಅನ್ಸಿದ್ರೆ, I had that freedom to tell him. ಅಂದ್ರೆ ನನ್ಗೆ ಇಲ್ಲ ನ್ಯಾಷನಲ್ ಅವಾರ್ಡ್ ವಿನ್ನರು, ಸ್ಟೇಟ್ ಅವಾರ್ಡ್ ವಿನ್ನರು ಏನ್ ಅನ್ಕೊಂತಾರೇನೋ, ಇವಳೇನು 3 ಸಿನಿಮಾ ಮಾಡಿರೋಳು, ಇವಳೇನ್ ನನ್ಗೆ ಹೇಳೋದು ಅಂತೆಲ್ಲ ಅನ್ಕೊಂತಾರೇನೋ, ಅದ್ ನನ್ ಫೀಲಿಂಗ್ ಏನೇ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಆನ್ ದ ಫಸ್ಟ್ ಡೇ ನನ್ಗೆ ಒಂದು ದೇರ್ ವಾಸ್ ದಿಸ್ ಲೈನ್ ದೊಡ್ಡಣ್ಣ ಸರ್ ಜೊತೆಗಿದ್ದಿತ್ತು, ನಂಗೆ ಅದು ಕನೆಕ್ಟ್ ಆಗ್ಲಿಲ್ಲ. ಐ ಥಾಟ್ ಲೈಕ್
ಏನೋ ಒಂದು ಬೇರೆ ತರ ಏನಾದ್ರು ಹೇಳ್ಬೋದೇನೋ, ತುಂಬಾ ಬುಕ್ಕಿಶ್ ಅನ್ನಿಸ್ತಾ ಇದೆ, ಹಂಗ ಅನಿಸ್ತಾ ಇತ್ತು. ಸೊ ಸರ್ ಹೋಗ್ತಾ ಇದ್ರು, ಸರ್ ಈ ಸೆಂಟೆನ್ಸ್ ನಂಗೆ ಯಾಕೋ ಕನೆಕ್ಟ್ ಆಗ್ತಿಲ್ಲ ಸರ್, ಬೇರೆ ಏನಾದ್ರು ಹೇಳ್ಬೋದಾ ಅಂತ ಕೇಳ್ತಾ ಇದ್ದೆ. ಒಂದ್ ಪೆನ್ ಪೇಪರ್ ತಗೊಂಡ್ ಕುತ್ಕೊಂಡ್ಬಿಟ್ರು ಅವರು. ಹೇಳಿದ್ರಿಂದ ಏನ್ ಮಾಡ್ಬೋದು, ನಿಮ್ಗೆ ಏನ್ ಅನಿಸ್ತು? ಹೌದು ಹಂಗ ಇಲ್ಲ ಮಾಡ್ಕೋಬಹುದು ಹಾಗೆ. ಲೈಕ್ ಹಿ ವಿಲ್ ಲೆಟ್ ಆಕ್ಟರ್ಸ್ ಟು ಥಿಂಕ್ ಅಬೌಟ್ ದರ್ ಕ್ಯಾರೆಕ್ಟರ್. ಅಂದ್ರೆ ಆಗ ನಮ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ವಿ ಕ್ಯಾನ್ ಗೋ ಮೋರ್ ಇನ್ ಟು ದ ಕ್ಯಾರೆಕ್ಟರ್. ಈ ಕ್ಯಾರೆಕ್ಟರ್ ಆಗಿ ನಾನು ಇದನ್ನ ಹೆಂಗ್ ಹೇಳ್ಬೋದು ಅಥವಾ ಏನ್ ತರ ಯೋಚನೆ ಮಾಡ್ಬೋದು ಅಪಾರ್ಟ್ ಫ್ರಮ್ ವಾಟ್ ಹಿ ಹ್ಯಾಸ್ ರಿಟನ್. ಅದನ್ನ ಆಬ್ವಿಯಸ್ಲಿ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ನಾನು ಕೂಡ ನನ್ನ ಇನ್ಪುಟ್ಸ್ ಅನ್ನ ಅವ್ರಿಗೆ ಹೇಳ್ಬೋದು, ಆ ಫ್ರೀಡಮ್ ಕೊಟ್ಟಿದ್ರು ನಂಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಸರ್. ಆಕ್ಟರ್ ಮಾಡ್ಬೋದಾ ನೀವು? ಮೋಸ್ಟ್ ಡೆಫಿನೆಟ್ಲಿ. ನಿಮ್ಗಿರುವಷ್ಟು ಎಕ್ಸ್ಪೀರಿಯನ್ಸ್ ವಿ ಡೋಂಟ್ ಹ್ಯಾವ್ ಮ್ಯಾಮ್. ನೀವ್ ಎಷ್ಟು ಸಿನಿಮಾ ನೋಡಿರ್ತೀರಿ. ನಮ್ದು 5ನೇ ಪಿಕ್ಚರ್ ತಾಯಿ ಶಾರದೆ ಅಂತ. That's so nice. ಹೇಳಿದ್ರಲ್ಲ ಸಾಕು. It's like winning a national award. Okay, but did you take the liberty of adding some double meaning dialogues in this movie? ತಗೊಳ್ಳೋಣ ಅಂತ ಅನ್ಕೊಂಡೆ, ಬಟ್ ಅದು ತುಂಬಾ ದೂರ ತನಕ ಕ್ಯಾರಿ ಆಗ್ಲಿಲ್ಲ. ಅದು ಹೋಗ್ತಾ 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 ಅದೇ ಡಬಲ್ ಮೀನಿಂಗ್ ಮತ್ತೆ ಕನ್ವರ್ಟ್ ಆಗಿ ವೆರಿ ಲೈಟ್ ಹಾರ್ಟೆಡ್ ಹ್ಯೂಮರ್ ಆಗಿ ಕನ್ವರ್ಟ್ ಆಯ್ತದೆ. ಅಂದ್ರೆ ಇವಾಗ ನಂದು ಎಲ್ಲಾ ಸಿನಿಮಾಗಳು ಹೆಂಗೆ ಗೊತ್ತಾ ಮೇಡಮ್, ನಂಗೆಲ್ಲ ನಮ್ಮ ಟೀಮ್ ಅಲ್ಲಿ ಬೈತಾರೆ, ನೀನು ಒಂದ್ ಕೆಲಸ ಮಾಡಿದ್ರು ನೀನ್ ಇಲ್ಲಿ ಬರೆಯಕ್ ಹೋಗ್ಬೇಡ, ನಾನು ಟೇಬಲ್ ಮೇಲೆ ಒಂದು 20-25 ವರ್ಷನ್ಸ್ ಬರೀತೀನಿ ಸಿನಿಮಾ, ಆಮೇಲೆ ಸೆಟ್ಗೆ ಹೋಗಿ ಮತ್ತೊಂದು ಹೊಸ ವರ್ಷನ್ ನನಗೆ ನನ್ನ ವರ್ಕ್ ಶೇರ್ ಹೇಗಿದೆ ಅಂತ ಹೇಳ್ದಂಗೆ ನನ್ನ ಆರ್ಟಿಸ್ಟ್ಗಳು ಹೇಗಿದ್ದಾರೆ ಅದ್ರ ಮೇಲೆ ನಂದು ಶೂಟಿಂಗ್ ಮಾಡೋದು. ನಾನು ಅಂದ್ರೆ ನಾನು ಏನೇ ಬರ್ತಿರ್ಬೋದು, ಸ್ಕ್ರೀನ್ ಮೇಲೆ ಕಾಣಿಸೋದು ಆರ್ಟಿಸ್ಟ್ಗಳು ಅವ್ರು ಎಷ್ಟು ಕಂಫರ್ಟಬಲ್ ಆಗಿ ಎಷ್ಟು ಆರಾಮಾಗಿ ಕಷ್ಟಪಡ್ದಲೆ ಎಷ್ಟು ಈಸಿಯಾಗಿ ಅದನ್ನ ಪರ್ಫಾರ್ಮ್ ಮಾಡ್ತಾರೆ, ಅದು ವರ್ಕ್ ಆಗುತ್ತೆ ಅಂತ ನಾನು ನಂಬಿರೋದು ಫ್ರಮ್ ರಾಮರಾಮ್. ಸೊ ನನ್ಗೆ 25 ವರ್ಷ ಆಗಿದ್ರು, 26ನೇ ವರ್ಷ ಸೆಟಲ್ ನಡೀತಾ ಇರುತ್ತೆ ಕೆಲಸ, ಇದು ಚೇಂಜ್ ಮಾಡೋಣ ಅದು ಚೇಂಜ್ ಮಾಡೋಣ ಅಂತ. ಹಂಗೆ ಡಬಲ್ ಮೀನಿಂಗ್ ಅನ್ನೋದು ಒಂದಷ್ಟು ಬರ್ತಿಟ್ಕೊಂಡಿದ್ದೆ. ಯಾವಾಗ ಸುಂದರ್ ಸರ್, ನಮ್ಮ ದೊಡ್ಡಣ್ಣ ಸರ್ ಅಂತ ಎಲ್ಲ ಬಂದು ಜಾಯಿನ್ ಆದ್ರು, ನಾನ್ ಬರ್ದಿರೋದು ಎಷ್ಟೋ ವರ್ಕ್ ಆಗ್ತಾ ಇರ್ಲಿಲ್ಲ. ಅಂದ್ರೆ ಇವ್ರು ಬೇಡ, ಇವ್ರಿಗೆ ಬಾಯಲ್ಲಿ ಅದು ಚೆನ್ನಾಗಿ ಅನ್ಸಲ್ಲ, ಅದೇನೋ ಫೋರ್ಸ್ ಅನ್ನಿಸ್ತಾ ಇದೆ, ಬೇಕು ಅಂತ ಮಾಡ್ತಾ ಇದೀನಿ ಅಂತ ಅನ್ನಿಸ್ತಾ ಇದೆ ಅಂತ ಫೀಲ್ ಆಗ್ತಾ ಇರ್ತದೆ. ಆಮೇಲೆ ಅದು ನಂಗೆ ರಿವರ್ಕ್ ಆನ್ ಸ್ಪಾಟ್ ಅಲ್ಲಿ ರಿವರ್ಕ್ ಮಾಡ್ಕೊಂಡಿರುತ್ತೆ. ಅದು ಅಗೇನ್ ಒಂಥರ ಲೈಟ್ ಹಾರ್ಟೆಡ್, ತುಂಬಾ ತುಂಬಾ ದೊಡ್ಡ ವಿಷಯಗಳನ್ನ ತುಂಬಾ ಚಿಕ್ಕದಾಗಿ ನಗ್ಸ್ತಾ ಹೇಳೋ ತರ ಆಗ್ತದೆ. ಸೆಟ್ ಅಲ್ಲೇ ಎಲ್ಲ ಜಾಸ್ತಿ ಕೆಲಸ ಆಗುತ್ತೆ. Okay, but for Brinda, Satya Prakash known for philosophy over formula. I've never even, I think, yeah, he can do commercial films. I have no doubt about it. Yeah. But he believes in, the undercurrent message. So with Satya Prakash's philosophy over formula, did you had to do some unlearning on the sets to cater to his kind of subject? I feel I do that every day. Every morning I get up and I go to the set. I feel like there will be something new to do for me. That is what excites me every day. ಏನೋ ಒಂದು ಬೇರೆ ಸೀನ್ ಇರುತ್ತೆ. ಬಿಕಾಸ್ ನಾನು ಅಲ್ಲದೆ ಇರುವಂತ ಒಂದು ಕ್ಯಾರೆಕ್ಟರ್ ಮಾಡೋದೇನೆ ಇಟ್ ಈಸ್ ಫಸ್ಟ್ ಆಫ್ ಆಲ್ ಎಕ್ಸೈಟಿಂಗ್. ದಟ್ ಈಸ್ ವಾಟ್ ಎಕ್ಸೈಟ್ಸ್ ಮೀ. ಅಂಡ್ ಅಲ್ಲಿಗೆ ಹೋದಾಗ ಮತ್ತೆ ಆ ಸೀನನ್ನ ಓದೋದಾಗಿರ್ಬೋದು, ಆ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡೋದಾಗಿರ್ಬೋದು, ದಟ್ ವಿಲ್ ಪುಟ್ ಇನ್ ನ್ಯೂ ಥಾಟ್ಸ್. ಫಾರ್ ದಟ್ ಯು ಹ್ಯಾವ್ ಟು ಕ್ಲಿಯರ್ ಯೋರ್ ಮೈಂಡ್. ಯು ಕಾಂಟ್, ಅಂದ್ರೆ ನಾನು ಬೃಂದಾ ಆಗಿ ಅದನ್ನ ಯೋಚನೆ ಮಾಡಕ್ ಹೋದ್ರೆ ಅದು ಅಂದ್ರೆ ಆ ಕ್ಯಾರೆಕ್ಟರ್ ಆಗಿ ಬರಲ್ಲ. ಸೊ ಐ ಹ್ಯಾವ್ ಟು ಟೇಕ್ ಔಟ್ ವಾಟ್ ಎವರ್ ಐ ಹ್ಯಾವ್ ಇನ್ ಮೈ ಮೈಂಡ್ ಆಸ್ ಬೃಂದಾ, ವಾಟ್ ಎವರ್ ಐ ಥಿಂಕ್ ಅದನ್ನೆಲ್ಲ ತೆಗೆದು ಆಸ್ ಕೃಪಾ ಇಫ್ ಐ ಥಿಂಕ್ ಅಬೌಟ್ ಇಟ್, ಐ ಗೆಸ್ ದಟ್ ಈಸ್ ವಾಟ್ ವರ್ಕ್ಸ್ ಫಾರ್ ಮೀ ಪರ್ಸನಲಿ. But there's a scene in X and Y where you crash into a mandap, madve mantapakke hogi, you whisk away Brinda Acharya, her character. ಇದೆಲ್ಲ ಹೆಂಗ್ ಗೊತ್ತು ನಿಮ್ಗೆ ಕತೆ ಎಲ್ಲ? ನಾನು ಸ್ಕ್ರಿಪ್ಟ್ ಏನ್ ಡಿಸ್ಕಷನ್ ಮಾಡಿಲ್ಲ ನಿಮ್ಮ ಹತ್ರ. ಅಲ್ಲ, but just I'm asking you. She's asking. Yeah, you have to answer. You whisking away from the wedding hall. Just why? ಕ್ಲೈಮ್ಯಾಕ್ಸ್ ಹೇಳ್ಬಿಟ್ಟು ವಿಷಯನ ನಾವು ಆಚರಣೆ ಇರೋ ವಿಷಯನ ನಿಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಮುಂಚೆನೆ ಫಾಲೋ ಮಾಡ್ತಾ ಇದ್ರಾ? ಅದು ರಿಯಲ್ ಲೈಫ್ ಇನ್ ಕೇಳ್ತಾ ಇದ್ದಾರೆ. ರಿಯಲ್ ಲೈಫ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ನನ್ನ ಮುಂಚೆನೆ ಫಾಲೋ ಮಾಡ್ತಾ ಇದ್ರ ಅಥವಾ ಎಕ್ಸ್ ಅಂಡ್ ವೈ ಆಫರ್ ಮಾಡಿದ್ಮೇಲೆ ಫಾಲೋ ಮಾಡಿದ್ರ ಅಥವಾ ಈಗ್ಲೂ ಫಾಲೋ ಮಾಡ್ತಾ ಇಲ್ವಾ? ಈಗ್ಲೂ ಫಾಲೋ ಮಾಡಲ್ಲ ಮ್ಯಾಮ್. ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಬೇರೆಯವ್ರು ಯಾರೋ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಏನು ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಬಗ್ಗೆ. So you didn't follow her at all? No, he doesn't follow.
ನಾನು ಪರ್ಸನಲ್ ಆಗಿ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಬಟ್ ಆಲ್ಸೋ ಅಂದ್ರೆ ಏನಂದ್ರೆ ನಿಮ್ ಸತ್ಯದ ಲೋಗೋ ಇದೆಯಲ್ಲ ಮಾಂಗಲ್ಯಂ ತಂತು ನೀನು ಆ ಸಿಂಕಿನ್ ಮ್ಯೂಸಿಕ್ಗೂ ಈ ಸೀನ್ಗೂ ತುಂಬಾ ಒಂಥರ ಮ್ಯಾಚ್ ಆಗುತ್ತೆ ಅಂತ ಇದೆಲ್ಲ ಹೇಳಿದ್ ಏನೋ ಸೀರಿಯಸ್ ಆಗಿ ಏನೇನೋ ಹೇಳ್ತಾ ಇದ್ದಾರೆ ಕ್ಲೈಮ್ಯಾಕ್ಸ್ ಸಿಂಕಿಂಗ್ ಇಲ್ಲ ಅದು ನಮ್ ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾದಸ್ವರದ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೆ ಎಲ್ಲರೂ ಮದ್ವೆ ಆಗಮ್ಮಲೆ ಎಲ್ಲ ಹೆಂಗ್ ಆನ್ಸರ್ ಮಾಡೋದು ಗೊತ್ತಾಗ್ತದೆ. ನಮ್ ಸತ್ಯ ಪಿಕ್ಚರ್ಸ್ ಹೋಗೋಕೆ ನಾದಸ್ವರ ಸೌಂಡ್ ಆಗ್ತದೆ. ನಾನು ಸಿನಿಮಾನೇ ಮದ್ವೆ ಆಗೋದ್ರಿಂದ ಯಾರೋ ನನ್ಗೆ ಹಿಂಸೆ ಮಾಡಬೇಡಿ ಅಂತ ತೋರ್ಸಕ್ ನಮ್ ಸಿನಿಮಾ ಓಪನ್ ಆಗದೆ ನಾದಸ್ವರದಿಂದ ಸತ್ಯ ಪಿಕ್ಚರ್ಸ್ ಜೊತೆ. ಬಟ್ ನಾನ್ ಸೀನಲ್ಲಿ ಹೇಳಲ್ಲ ಮೇಡಮ್, ಅದು ಸಿನಿಮಾದಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ನೋಡಿರೋಂಗಿದ್ದೀರಾ ನೀವು. ಎಲ್ಲಿ ಯಾರು ತಿಳಿಸಲು ಗೊತ್ತಾಗ್ತದಲ್ಲ, ಎಲ್ಲ ಸೀನು ಹೇಳ್ತಾ ಇದ್ದೀರಲ್ಲ ಮೇಡಮ್. ಓಕೆ, I will watch the movie. The soul wants to unite the pairings. Is that about today's broken families or is it personal? ಅಂದ್ರೆ ಈ ಸಂಬಂಧಗಳು ಏನಿದೆಯಲ್ಲ, ಗಂಡು ಅಪ್ಪ ಅಮ್ಮಂದು ಸಂಬಂಧ, ಮಗು ಸಂಬಂಧ, ಅದು ಇವತ್ತಿನ ಜನರೇಷನ್ ಅಂತಲ್ಲ. ಇವತ್ತಿನ ಜನರೇಷನ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಬಿಟ್ರೆ, ಹಳೆ ಜನರೇಷನ್ ಅಲ್ಲಿ ಏನಿತ್ತು ಅಂದ್ರೆ ನನ್ಗೆ ಮಕ್ಕಳು ಮನೇಲಿ ಬೆಳಿಬಾರ್ದು ಅನ್ನೋದು ನನ್ಗೆ ಅನ್ಸುತ್ತೆ. ಮಕ್ಕಳು ಸೊಸೈಟಿ ಬೆಳಿಬೇಕು ಅನ್ನೋದು. ನೀನೆಲ್ಲ ಫಾರಿನರ್ ಇರ್ಬೇಕಾಗಿತ್ತು. 15 ವರ್ಷ ಆದ್ಮೇಲೆ 15 ವರ್ಷ ಆದ್ಮೇಲೆ ಅಲ್ಲ, ಮಕ್ಕಳು ಬೆಳೀತಾ ಅಂದ್ರೆ ಇವಾಗ ನಾವೆಲ್ಲ ಹೆಂಗ್ ಬೆಳೆದಿದ್ದು ಅಂದ್ರೆ, ನಾವು ಪಕ್ಕದ ಮನೇಲೆ ಇರ್ತಾ ಇದ್ವಿ, ಇನ್ನೊಬ್ರ ಮನೇಲಿ ಇರ್ತಾ ಇದ್ವಿ, ಅವ್ರ ಮನೇಲೆ ಊಟ ಮಾಡಿರ್ತಾ ಇದ್ವಿ, ಅಲ್ಲೇ ಮಲಗಿರ್ತಾ ಇದ್ವಿ, ನಮ್ಮ ಮನೇಲಿ ಯಾವ್ದಾದ್ರು ಕರ್ಕೊಂಡ್ ಬಂದ್ರೆ ನಮ್ಮ ಮನೇಲಿ ಇರ್ತಾ ಇದ್ವಿ, ಒಂದು ಸೊಸೈಟಿಲಿ ಬೆಳೀತಾ ಇದ್ವಿ ನಾವು. ಸೊ ನಮ್ ಥಾಟ್ ಪ್ರೊಸೆಸ್ ಎಲ್ಲ ನಮ್ದು ಬರೀ ನಮ್ಮ ಅಪ್ಪ ನಮ್ಮಮ್ಮ ಅಂತ ಓಡಲ್ಲ, ನಮ್ಮ ತಲೆ ಒಂದ್ ಸೊಸೈಟಿ ಅಂತ ಓಡುತ್ತೆ, ನಮ್ ತಲೆ ಓಡೋದು. ಸೊ ನನಗೆ ಅದು ಯಾವಾಗ್ಲೂ ಏನನ್ಸುತ್ತೆ ಅಂದ್ರೆ, ಮಕ್ಕಳು ಬೆಳಿತಾನೆ ಸೊಸೈಟಿಯಾಗಿ ಬೆಳಿಬೇಕು, ಸೊಸೈಟಿಲಿ ಬೆಳಿಬೇಕು, ಆವಾಗ ಪ್ರಪಂಚ ಗೊತ್ತಾಗತ್ತೆ ಅವರಿಗೆ ಯಾರ್ಯಾರು ಹೆಂಗೆ ಅಂತ. ಇವಾಗ ನೀವು ಕೇಳಿದ ಕ್ವಶನ್ ಹಂಗೆ, ಅಂದ್ರೆ ಮುಂಚೆ ಎಲ್ಲ ಮನೇಲಿ ಅಪ್ಪ ಅಮ್ಮ ಜಗಳಗಳು ಆಡೋದು ಬಟ್ ನಮಗೆ ಅಷ್ಟೊಂದು ಎಫೆಕ್ಟ್ ಆಗ್ತಾ ಇರಲಿಲ್ಲ, ಯಾಕಂದ್ರೆ ನಾವೆಲ್ಲ ಬೇರೆ ಇರ್ತೀವಿ. ಇವತ್ತು ಮನೇಲಿ ಅಪ್ಪ ಅಮ್ಮ ಜಗಳ ಆಗೋದು ಡೈರೆಕ್ಟ್ ಇಂಪ್ಯಾಕ್ಟ್ ಮಕ್ಳಿಗೆ ಆಗತ್ತದು. ಸೊ ಅದು ಇದು ಎರಡು ಮಿಕ್ಸ್ಚರ್ ಆಫ್ ಹಳೆದು ಮತ್ತೆ ಹೊಸದು ಎರಡೂ ಇದೆ. ಅದು ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬಿಂಗ್ ಥಾಟ್ ಅದು. ಅಂದ್ರೆ ಮಕ್ಕಳು ಡಿಸ್ಟರ್ಬ್ ಆಗೋದಿದೆ ಅಂದ್ರೆ ಮೆಂಟಲಿ, ಅದಾಗಬಾರ್ದು. ಅಂದ್ರೆ ಅದು ಎಲ್ಲ ಅವ್ರ ಇಡೀ ಲೈಫಿಗೆ ಅದು ಇಂಪ್ಯಾಕ್ಟ್ ಇರುತ್ತೆ. ಸೊ ಅದು ಹಳೇದಕ್ಕೂ ಹೊಸದಕ್ಕೂ ಸೇರಿ. ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಫ್ರೆಂಡ್ಸ್ ಒಂದ್ 2-3 ಜನ ಓಡೋಗ್ಬಿಟ್ಟಿದ್ರು ಮನೇಲಿ ಜಗಳ ಅಂದ್ಬಿಟ್ಟು. ನಮ್ಗೆ ಅವೆಲ್ಲ ನಗು ನೋಡೋದ ಮತ್ ಕರ್ಕೊಂಬಂದ್ರು ಅಂತ. ಬಟ್ ಇವಾಗ ಯೋಚನೆ ಮಾಡಿದ್ರೆ ಅವ್ನಿಗೆ ಎಷ್ಟು ಹಿಂಸೆ ಆಗಿರ್ಬೋದು, ಎಷ್ಟು ಇರಿಟೇಟ್ ಆಗಿರ್ಬೋದು, ಮತ್ತೆ ಅವ್ನು ಇವತ್ತು ಥಾಟ್ ಪ್ರೊಸೆಸ್ ಹೆಂಗಿರ್ಬೋದು, ಅದೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರತ್ತಲ್ವ ಅನ್ನೋ ಫೀಲಿಂಗ್. ಏನಾದ್ರೂ ನಗ್ಬೇಕು ಮೇಡಮ್, ಎಲ್ಲರೂ ನಗ್ಬೇಕು, ಖುಷಿಯಾಗಿರ್ಬೇಕು. ಅಲ್ಲ, ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ ಫ್ಯಾಮಿಲೀಸ್ ಅಲ್ಲಿ ಗಲಾಟೆ ಆಗೋದು ನಮ್ ಟೈಮಲ್ಲೇ ಮಾತ್ರ, ಇವಾಗ ಏನು ಇಲ್ಲ ಅಂತ. ಬಟ್ ಅದು ಒಂಥರ ಯೂನಿವರ್ಸಲ್ ಪ್ರೊಸೆಸ್. ತಪ್ಪು ಅಂತಲ್ಲ, ಗಲಾಟೆ ಆಗೋರಿಗೆ ಮಾತ್ರ ಗೊತ್ತಿರ್ಬೇಕದು. ಅದು ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಅದು ಪಾಸ್ ಆಗ್ಬಾರ್ದು ಅಂತ. ಅವ್ರು ಬೆಳೆದಾಗ ಅವ್ರು ಗಲಾಟೆ ಮಾಡ್ಕೊಳ್ಳಿ, ಅದು ಫ್ರೆಶ್ ಆಗಿರುತ್ತೆ. ನಮ್ಮ ಎಲ್ಲಾ ಪೇನ್ಗಳು ಅವ್ರ ಮೇಲೆ ಹಾಕೋದು ತಪ್ಪು ಅಂತ. ವಾಟ್ ಇಸ್ ಯೋರ್ ಒಪಿನಿಯನ್ ರಿಂದ ಅಬೌಟ್ ದಿಸ್? I guess ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಮನೇಲಿ ಅಪ್ಪ ಅಮ್ಮ ಎಲ್ಲ ತುಂಬಾ. But we have seen that. Fortunately, I've been lucky to have great parents with great mindset. They've always let us do whatever we want, and ತುಂಬಾನೇ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ, ತುಂಬಾನೇ ಇವಲ್ ಆಗಿ ಬೆಳೆಸಿದ್ದಾರೆ. ವೆರಿ ಫಾರ್ಚುನೇಟ್, ಬಟ್ ಸ್ಟಿಲ್ ಐ ಡೂ ಕನೆಕ್ಟ್ ವಿತ್ ಆಲ್ ದೋಸ್ ಪೀಪಲ್. ಐ ಫೀಲ್ ಬ್ಯಾಡ್ ಅಂಥದ್ದೆಲ್ಲ ಆದಾಗ. ಆ್ಯಂಡ್ ಐ ಗೆಸ್ ಆ ನೋವನ್ನ ಎಲ್ಲೋ ಒಂದ್ ಕಡೆ ಈ ಸಿನಿಮಾದಲ್ಲಿ ನಾವು ಟಚ್ ಮಾಡಿದೀವಿ ಸರ್. ಅಂದ್ರೆ ಆ ಮಕ್ಕಳನ್ನ ನಾವು ಹೇಗೆ ಒಂದು ಪ್ರೀತಿಯಿಂದ ನೋಡ್ಕೋಬಹುದು, ಈ ಜಗತ್ ಹೇಗೆ ಆಗ್ಬಿಟ್ಟಿದೆ, ಎಷ್ಟು ಸಿಂಪಲ್ ಆಗಿ ಇರ್ಬೋದಿತ್ತು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂಡ್ ಸರ್ ಹೇಳ್ದಂಗೆನೆ ನಾವು ಅಕ್ಕಪಕ್ಕ ಫ್ರೆಂಡ್ಸ್ ಇಂದೆಲ್ಲ ನೋಡಿದೀವಿ. ಅಫ್ಕೋರ್ಸ್ ವಿ ಹ್ಯಾವ್ ಹರ್ಡ್ ಆಫ್ ಸಚ್ ಸ್ಟೋರೀಸ್, ಪೇರೆಂಟ್ಸ್ ಜಗಳದಿಂದಾಗಿ ಇಫೆಕ್ಟ್ ಆಗಿರೋದು. ಅಂಡ್ ಐ ಡೂ ಕನೆಕ್ಟ್ ವಿತ್ ಆಲ್ ದೋಸ್ ಪೀಪಲ್. ಓಕೆ, ಅಂದ್ರೆ ಇನ್ ಟುಡೇಸ್ ಕನ್ನಡ ಸಿನಿಮಾ ಅಂದ್ರೆ ನಾನು ಅನ್ಸಂಗೆ, ಡು ಯು ಫೀಲ್ ಅಲೋನ್ ಮೇಕಿಂಗ್ ಫಿಲ್ಮ್ಸ್ ಲೈಕ್ ದಿಸ್ ಅಂತ? ನಿಮ್ ತರ ಥಾಟ್ ಪ್ರೊಸೆಸ್ ಪ್ಯಾರಲಲ್ ಆಗಿದ್ದಾರ? ನಾನು ಏನು ಇದು ನಾನು ಯಾವತ್ತೂ ನಾನು ಬೇರೆ ಕಡೆ ಜಾಸ್ತಿ ನೋಡಕ್ಕೆ ಹೋಗಲ್ಲ. ನನ್ಗೆ ಏನ್ ಅನ್ಸುತ್ತೆ ಅದು ಸಿನಿಮಾ ಮಾಡ್ತೀನಿ. ಬಟ್ ಸಮ್ವೇರ್ ಯು ಆರ್ ಬಿಲ್ಡಿಂಗ್ ಅ ನ್ಯೂ ಸ್ಪೇಸ್ ಅನ್ಸುತ್ತೆ. ಬಿಲ್ಡಿಂಗ್ ಅ ನ್ಯೂ ಸ್ಪೇಸ್. ಆಮೇಲೆ ಒಂದ್ ಏನ್ ಗೊತ್ತಾ, ನನಗೆ ಕಷ್ಟ ಆಗೋದು ಕನ್ವಿನ್ಸ್ ಮಾಡೋದು. ಅದೇ, ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್ ಆಕ್ಚುಲಿ. ಕನ್ವಿನ್ಸ್ ಮಾಡೋದಿದೆಯಲ್ಲ ಯಾರಿಗಾದ್ರೂ, ಇದು ಸಿನಿಮಾ ಕಣಪ್ಪ, ಇದು ಸಿನಿಮಾ ಆಗತ್ತೆ
ಇದನ್ನು ಸಿನಿಮಾ ಅಂತಾರೆ ಅಂತ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ಅಂದ್ರೆ ನಿಮಗೆ ಸಿನಿಮಾ ಇವಾಗ ನನಗೆ ಎಲ್ಲರೂ ಕೇಳ್ತಾರೆ ಏನ್ ನೀವೇ ಸಿನಿಮಾ ಮಾಡ್ಕೊಂತೀಯ ದುಡ್ಡು ಹಾಕೊಂಡು ಪ್ರೊಡ್ಯೂಸರಿಗೆ ಮಾಡು ಅಂತ. ಬಟ್ ಈ ತರ ಕಥೆಗಳು ಸಿನಿಮಾ ಅಂತಾನೆ ಕನ್ವಿನ್ಸ್ ಆಗಲ್ಲ ತುಂಬಾ ಜನ. ಬಟ್ ಯು ಮೇಕಿಂಗ್ ಫಿಲಮ್ ಫಾರ್ ಆಡಿಯನ್ಸ್ ಅಂದಾಗ ಅವ್ರನ್ನ ಕನ್ವಿನ್ಸ್ ಮಾಡೋ ಅಂತ ಫಿಲಮ್ ಮಾಡಿದ್ರೆ ಅವ್ರನ್ನ ಕಷ್ಟಪಟ್ಟು ನೀನ್ ಕನ್ವಿನ್ಸ್ ಮಾಡ್ಬೇಕಾ ಈ ತರ ಫಿಲಮ್ಸ್ ಮಾಡಿ? ಅಲ್ಲ, ನನಗೆ ಈ ತರ ಸಿನಿಮಾಗಳಲ್ಲೂ ನಾನು ಆಡಿಯನ್ಸ್ ನ ಎಂಟರ್ಟೈನ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿರುತ್ತೆ. ಬಟ್ ಕೇಳೋರ್ಗೆ ಹೆಂಗಿರುತ್ತೆ ಅಂದ್ರೆ ಈ ತರ ಸಿನಿಮಾಯಿಂದ ಜನ ಎಂಟರ್ಟೈನ್ ಆಗಲ್ಲ. ಅವ್ರಿಗೇನೋ ಬರೀ ಫೈಟ್ ಇರ್ಬೇಕು, ಸಾಂಗ್ ಅದೇನೋ ಒಂದಷ್ಟು ಬರ್ಕೊಂಡಿದಾರಲ್ಲ. ಸೊ ಈ ತರದ ಸಿನಿಮಾದಲ್ಲೂ ಜನ ನಗ್ತಾರೆ, ಜನ ಖುಷಿ ಪಡ್ತಾರೆ, ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ಕನ್ವಿನ್ಸ್ ಮಾಡೋದಿದೆಯಲ್ಲ, ಇಟ್ ಇಸ್ ಸೋ ಡಿಫಿಕಲ್ಟ್. ಬಟ್ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇನ್ ಸಿಂಪ್ಲರ್ ಟರ್ಮ್ಸ್, ಇದರಿಂದ ಎಂಟರ್ಟೈನ್ ಆಡಿಯನ್ಸ್ ಹೇಗೆ ಎಂಟರ್ಟೈನ್ ಆಗ್ತಾರೆ ಅಂತ ಎಕ್ಸ್ ಅಂಡ್ ವೈ ಮೂಲಕ. ಎಕ್ಸ್ ಅಂಡ್ ವೈ ಮೂಲಕ ಆಡಿಯನ್ಸ್ ಹೇಗೆ ಎಂಟರ್ಟೈನ್ ಆಗ್ತಾರೆ ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕನೆಕ್ಟ್ ಮಾಡ್ಕೊಂತಾರೆ ಸಿನಿಮಾದಲ್ಲಿ. ಅಂದ್ರೆ ಇದು ಇಟ್ ಈಸ್ ನಾಟ್ ಎ ಲಾರ್ಜರ್ ದನ್ ಲೈಫ್ ಫಿಲಮ್. ಎವ್ರಿ ಬಡೀಸ್ ಕತೆ ಇದೆ, ಯಾರು ಬೇಕಾದ್ರೂ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆದ್ಮೇಲೆ ಅವರಿಗೆ ನಾವಲ್ಲಿ ನಗ್ಸಿದ್ರೆ ನಗ್ತಾರೆ, ನಾವು ಅಳಿಸಿದ್ರೆ ಅಳ್ತಾರೆ. ಇವಾಗ ಮೊನ್ನೆ ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ, ಒಂದು 15-20 ಜನ ಆಟೋ ಡ್ರೈವರ್ಸ್ ಕರ್ಸಿದ್ವಿ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಆಟೋ ಡ್ರೈವರ್ ಇತ್ತು. ನೀವು ಸುಳ್ಳು ಅಂತಾನು ಅನ್ಕೋಬಹುದು. ಕ್ಲೈಮ್ಯಾಕ್ಸ್ ಅಲ್ಲಿ ಫ್ರಂಟ್ ರೋ ಕೂತ್ರೆ 2 ರೋ ಆಟೋ ಡ್ರೈವರ್ಸ್ ಅಳ್ತಾ ಇದ್ರು. ಅಂದ್ರೆ ಎಮೋಷನಲಿ, ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ ಅಂತಲ್ಲ, ಎಮೋಷನಲಿ ಅಳ್ತಾ ಇದ್ರು. ಸೊ ನನಗೆ ಅನ್ಸೋದು ನಾವು ಅವ್ರನ್ನ ಕ್ಯಾಟಗರೈಸ್ ಮಾಡ್ಬಿಟ್ಟಿದೀವಿ. ಆಟೋ ಡ್ರೈವರ್ಸ್ ಎಲ್ಲ ಮಾಸ್, ಹೋಟೆಲ್ ಅವರೆಲ್ಲ ಮಾಸ್ ಅಂತ. ಹಂಗಿಲ್ಲ, ಎಲ್ಲರೂ ಹ್ಯೂಮನ್ ಬೀಯಿಂಗ್. ಸೊ ಎಲ್ಲರಿಗೂ ಒಂದು ಒಳಗಡೆ ಒಂದು ಪೇನ್ ಇರುತ್ತೆ, ಒಳಗಡೆ ಒಂದು ಖುಷಿ ಇರುತ್ತೆ. ಆಸ್ ಎ ಫಿಲಮ್ ಮೇಕರ್ ನನ್ನ ಕೆಲಸ ಏನಂದ್ರೆ ಅದನ್ನ ಟಚ್ ಮಾಡೋದಷ್ಟೇ. ಅದನ್ನ ನನ್ನ ಸ್ಟೈಲಲ್ಲಿ ನಾನು ಟಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಷಯ ಕನ್ವಿನ್ಸ್ ಮಾಡೋದು ಕಷ್ಟ. ನಾನು ಟಚ್ ಮಾಡ್ಬೋದು ಗುರು, ಈಸಿ ಗೊತ್ತು ನನಗೆ, ಸೈಕಾಲಜಿ ಗೊತ್ತು, ಅವ್ರ ಒಳಗಡೆ ಏನಿದೆ ಅನ್ನೋದು ಗೊತ್ತು, ಐ ಕ್ಯಾನ್ ಟಚ್ ದೇರ್ ಎಮೋಷನ್ಸ್ ಅಂತ ನಾನು ಹೇಳ್ಬೋದು. ಬಟ್ ಕೇಳೋರ್ಗೆ ಅದು ಅರ್ಥ ಆಗಲ್ಲ. ಹಂಗೆ ಆಗಲ್ಲ ಬಿಡಿ ಸರ್, ಹೊಡಿಬೇಕು ಸರ್, 4 ಜನ ಗೊತ್ತಾಗ್ತಾ ಇಲ್ಲ. ಅದು ಆಕ್ಚುಲಿ ಉಮಾಪತಿ ಸರ್ ಗಾಬ್ರಿ, ನಾನು ಗಾಬ್ರಿ. ಹೌದಾ? ಕಳ್ಸ್ಕೊಂಡು ಹತ್ಬಿಟ್ರು. ನಾವು 15 ನಿಮಿಷ ಕೂರ್ಸಿ ಸಮಾಧಾನ ಮಾಡಿ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಅವ್ರಿಗೆ ಅದಕ್ಕೆ ಯಾಕೆ ಅಷ್ಟು ಕನೆಕ್ಟ್ ಆಯ್ತು ಆಮೇಲೆ ಹೇಳು ಸರ್ ಕನೆಕ್ಷನ್. ಓಕೆ. ಬಟ್ ಫಾರ್ ಬೃಂದಾ, ದಿಸ್ isn't a typical heroine film. Yeah. You're just a character. Yes. For a actor who's just 3 films old, you want to be seen there, more screen space and all. When you accepted this film, that thought process was there in your mind, like? It was a very challenging character. As you said, it is true. It is a character. But a character ಹೇಗೆ ಬರ್ದಿದ್ದಾರೆ ಅಂತಂದ್ರೆ you can't say no. There is so much of variation as an actor. ನನಗೆ ಆ ಕ್ಯಾರೆಕ್ಟ್ರಲ್ಲಿ ಕಾಣಿಸಿದ್ದು. ಆ್ಯಂಡ್ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ. ಸರ್ ಹೇಳ್ದಂಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ. ಆ್ಯಂಡ್ ಐ ಥಾಟ್ ಆಸ್ ಎನ್ ಆಕ್ಟರ್ ಐ ಗೆಸ್ ಐ ಶುಡ್ ಎಕ್ಸ್ಪೆರಿಮೆಂಟ್ ಇನ್ ದಿಸ್ ಫಿಲ್ಮ್. ನನಗೆ ಇಂಥ ಕ್ಯಾರೆಕ್ಟರ್ ಒಂದು ಮಾಡೋಕ್ಕಾಗುತ್ತಾ ಅಂತ. ನಿಮ್ಗೆ ಆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಏನಕ್ಕೆ ಚಾಲೆಂಜಿಂಗ್ ಅಂತ. ಆ ಕ್ಯಾರೆಕ್ಟರ್ ಹೇಗೆ ಸ್ಟಾರ್ಟ್ ಆಗುತ್ತಲ್ಲ ಹಾಗೆ ಎಂಡ್ ಆಗುತ್ತೆ. But was it tricky acting? It was very tricky. ನನಗೆ ಆಕ್ಚುಲಿ ಇನ್ಫ್ಯಾಕ್ಟ್ ನಾವು ಟೆಕ್ನಿಕಲ್ ಶೋ ಮಾಡಲಿ ತನಕನೂ ನನಗದು ನಾನು ಆ ಭಾವನೆ ಇಟ್ಕೊಂಡು ಮಾಡಿದೀನಿ. ನನಗ್ ಗೊತ್ತಿದೆ ನಾನು ಆ ಕ್ಯಾರೆಕ್ಟರ್ಗೆ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ನನಗೆ ಖುಷಿ ಇತ್ತು. ಬಟ್ ಸ್ಟಿಲ್ ಆಡಿಯನ್ಸ್ ಅದನ್ನ ಹೇಗೆ ತಗೊಂತಾರೆ ಅಂತ ಗೊತ್ತಿಲ್ಲ. ಸೊ ಇವನ್ ಟಿಲ್ ಟೆಕ್ನಿಕಲ್ ಶೋ ಐ ವಾಸ್ ಲೈಕ್ ಓಕೆ, ಈ ಸೀನಲ್ಲಿ ಹೆಂಗ ಅನಿಸ್ತಾ ಇದೆ ಇವ್ರಿಗೆ, ಈ ಸೀನಲ್ಲಿ ನಾನು ಹೀಗೆ ಕೂತಿದ್ದೆ ಲಿಟ್ರಲಿ. ಇನ್ಫ್ಯಾಕ್ಟ್ ಅದು ಲೈಕ್ ಪರ್ಟಿಕ್ಯುಲರ್ಲಿ ಒಂದ್ ಸೀನು, ಇನ್ಫ್ಯಾಕ್ಟ್ ನನ್ನ ಪಕ್ಕ ಕೂತವರಿಗೆ ಕನ್ವಿನ್ಸ್ ಆಯ್ತಾ ಅಂತ ಕೇಳ್ತಾ ಇದ್ದೆ. ಇನ್ನೊಬ್ರು ಬೃಂದ ಅಂತ ಅವ್ರು ಕೂತಿದ್ರಲ್ಲ. ಸೊ ಕನ್ವಿನ್ಸ್ ಆಯ್ತಾ ಲೈಕ್ ನೋ ಇಟ್ ವಾಸ್ ತುಂಬಾನೇ ಚೆನ್ನಾಗಿ ಬಂದಿದೆ ಆ ಸೀನು ಅಂತ. ಸೊ I guess it was a privilege to me. I can't, as an actor, I can't ask for more. This is the best that I got. And if I'm able to convince people that if I can do this, I'll just thank Satya sir for giving me the role. ಈ ತರ ಕತೆ ಮಾಡ್ತಾರ ಅಂತ ನನಗೆ ಸಣ್ಣಲ್ಲ ಅಂತ ಅವ್ರು ಹೇಳಿದ್ರು. ನಾವು ಹೀರೋಯಿನ್ ನಾವು ಹುಡುಕ್ಬೇಕಾದ್ರೆ ಈ ತರ ಕೌಸಲ್ಯ ಸುಪ್ರಜಾ ಬೃಂದಾ ಓಕೆನ ಸತ್ಯನ್ ಕ್ಯಾರೆಕ್ಟರ್ ಫೋಟೋ ನಾನು ಕೌಸಲ್ಯ ಸುಪ್ರಜಾ ನೋಡಿದ್ನಲ್ಲ, ಇವ್ರ ಕ್ಯಾರೆಕ್ಟರ್ ನೋಡಿದ್ದೆ ಒಂಥರ ಫುಲ್ ಒಂಥರ ಹೀರೋಯಿನ್ ಟೈಪ್ ಕ್ಯಾರೆಕ್ಟರ್. ಅದ್ರಲ್ಲೂ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್. ನಾನು ಸರಿ ಬಂದಿದ್ದಾರೆ ಕತೆ ಹೇಳೋಣ ನೋಡೋಣ ಅಂತ ಕತೆ ಹೇಳಕ್ ಸ್ಟಾರ್ಟ್ ಮಾಡಿದಾಗ
ಒಂದು ಅರ್ಧ ಕತೆ ಹೇಳೋ ಅಷ್ಟೊತ್ತಿಗೆ ನಂಗೆ ಗೊತ್ತಾಯ್ತು ಇವ್ರು ಮಾಡ್ತಾರೆ ಈ ಸಿನಿಮಾನ ಅಂತ. ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ಸ್ ಎಲ್ಲ ಎಕ್ಸ್ಪ್ರೆಷನ್ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಿದ್ ರೀತಿ ಅರ್ಧ ಕತೆ ಹೇಳಿದಾಲೆ ಗೊತ್ತಾಯ್ತು ಇವ್ರು ಮಾಡ್ತಾರೆ ಸಿನಿಮಾ, ಪ್ರಾಬ್ಲಮ್ ಇಲ್ಲ, ಇವ್ರಿಗೆ ಗೊತ್ತಾಗ್ತಾ ಇದೆ ಕತೆ ಯಾವ ತರ ಕತೆ ಅಂತ ಇವ್ರಿಗೆ ಅರ್ಥ ಆಗ್ತಾ ಇದೆ ಅಂತ. ಕ್ಲೈಮ್ಯಾಕ್ಸ್ ಹೇಳೋ ಅಷ್ಟೊತ್ತಿಗೆ ಫಿಕ್ಸ್ ಆಗ್ಬಿಟ್ಟು ಮಾಡ್ತಾರೆ ಈ ಕತೆ ತುಂಬಾ ಹುಡುಕೋ ಅವಶ್ಯಕತೆ. ಬಟ್ ಆ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. but the story depends on belief. So Brinda believed, ಹೌದು. and I'm sure people will also believe ಅಂತ ನಿಮ್ ಕಾನ್ಫಿಡೆನ್ಸ್ ಇರ್ಬೋದು ಅಂತ ನಂಗೆ ಅನ್ಸುತ್ತೆ. whether I watched the movie or not watched the movie, how I got the scene ಅಂತ. But Brinda, giving a makeover to Satya. ಅವರು ಆನ್ ಸೆಟ್ ಮಾಡಿದ್ರು. ಮೊನ್ನೆ ಯಾವ್ದು ಇಂಟರ್ವ್ಯೂಗೆ ಹೋಗ್ಬೇಕಾದ್ರು ಅಲ್ಲೂ, ಈಗ ಮಂಗಳೂರಲ್ಲಿ ಏನಾಗೋದು ಅಂದ್ರೆ ನಾನೇ ಡೈರೆಕ್ಟರ್, ನಾನು ಆಕ್ಟರ್, ಆಮೇಲೆ ಅಲ್ಲಿ ಪ್ರೊಡಕ್ಷನ್ ನಾನೇ ನೋಡ್ಕೊಬೇಕು. ನನಗೆ ಫಸ್ಟ್ ಆಫ್ ಆಲ್ ವಿ ಆರ್ ಟೆಕ್ನಿಷಿಯನ್ಸ್. ನನ್ಗೆ ಅವಾಗ ತಲೆ ಬಾಚ್ಕೊಳ್ಳೋದು, ಕನ್ನಡಿ ಮುಖ ನೋಡ್ಕೊಳ್ಳೋದೇ ಗೊತ್ತಿಲ್ಲ. ಅಂದ್ರೆ ಏನಕ್ಕೆ ನೋಡ್ಕೋಬೇಕು ಅಂತ ಆರ್ಟಿಸ್ಟ್ ಅಲ್ಲಿ ನೋಡ್ಕೋಬೇಕು, ನಮಗೆ ಅದಿರಲ್ಲ ತಲೆಯಲ್ಲಿ. ಅದು ಒಂದೊಂದ್ಸರಿ ಹಿಂದೀಪ ಆಗಿರೋದು, ಹಂಗೆ ಕ್ಯಾಮ್ರಾ ಮುಂದೆ ಬಂದು ನಿಂತಿರ್ತಾರೆ. ಇವರೆಲ್ಲ ತುಂಬಾ ಕ್ಲೀನ್ ರೆಡಿ ಆಗಿ ಬೊಂಬೆ ತರ ಬಂದು ನಿಂತಿರೋರು. ಅವ್ರ ಪಕ್ಕ ನಾನ್ ಬಂದ್ರೆ ಪಾಪ ಇವ್ರಿಗೆ ಒಂಥರ ಅನ್ಸುತ್ತೆ, ಮಾಡಿ ಮೇಕಪ್ ಎಲ್ಲ ಹೆಚ್ ಮಾಡಿ ಸರ್ ಕ್ಲೀನ್ ಆಗಿ ಕಾಣ್ತಾರೆ, ಈ ತರ ಇರ್ಬೇಕು ಪಾಪ. ನನಗೆ ತುಂಬಾ ಸಪೋರ್ಟ್ ಮಾಡಿ ಏನಾದ್ರು ಸೀನರಿ. ಬಟ್ ನೀವು ಕಾಳಜಿ ವಹಿಸ್ಕೊಂಡ್ರೆ ಅವ್ರಿಗೆ ಹುಷಾರಿಲ್ದಾಗ ಎಕ್ಸ್ಟ್ರಾ ಒಂದು ಕೇರ್. ದೀಪಕ್ ಸೆಟ್ ಅಲ್ಲಿ ನಾವು ಕಾಳಜಿ ವಹಿಸ್ಕೋಬೇಕು. ನಮ್ ಹೀರೋಯಿನ್ ಎಲ್ಲ ತಿಳ್ಕೊಂಡ್ ಬರಲ್ಲ ಅಂತ ಭಯ ಆಯ್ತಾ, ಅದಕ್ಕೋಸ್ಕರ ಕಾಳಜಿ ವಹಿಸ್ಕೊಂಡ್ರ. ಇವ್ರದ್ದು ಯಾವ ತರ ಗೊತ್ತಾ, ಒಂದ್ ದಿವಸ ಶೂಟ್ ಮಾಡ್ತಾ ಇದ್ವಿ, ನಾನು ಹೇಳಿದ್ದೆ 9 ಗಂಟೆಗೆ 9 ಅಲ್ಲ 7 ಗಂಟೆಗೆ ಶಾರ್ಟ್ ತೆಗಿಬೇಕು ಬೆಳಗ್ಗೆ ಅಂತ. ಅವತ್ತು ಇವರು ಅದೇನೋ ಹೇರ್ ಸ್ಟೈಲ್ ಏನೋ ಇವ್ರದ್ದು ಸಮಸ್ಯೆ 1.5 hour ಕಾದ್ವಿ ನಾವು. ನಾನ್ ಸುಮ್ಮನೆ ಆಟೋದಲ್ಲಿ ಕೂತಿದ್ದೆ, ಇಲ್ಲಿ ಬರ್ತಾರೆ ಅಂತ. ಇವ್ರಿಗೆ ಎಷ್ಟು ಟೆನ್ಷನ್ ಅಲ್ಲಿ ಬಂದ್ರು ಅಂದ್ರೆ 1.5 ಗಂಟೆ ಲೇಟ್ ಆಗಿರೋದಕ್ಕೆ ಆಟೋದಲ್ಲಿ ಬಂದು ಕೂತ್ಕೊಂಡ್ರೆ ಎಲ್ಲ ನಡಕ್ತಾ ಇತ್ತು, ನಡುಕ್ತಾ ಇದ್ದಾರೆ. ಏನ್ ಕ್ಯಾಕ್ ಇಷ್ಟ ಅನ್ನೋದು, ಸಾರಿ ಸರ್ ಲೇಟ್ ಆಗೋಯ್ತು 7 ಗಂಟೆಗೆ ಹೇಳಿದ್ರೆ ನೀವು ನಾನು ಇಷ್ಟು ಲೇಟ್ ಮಾಡಿದೆ ಅಂತ. ಸರ್ ನೀರ್ ಕುಡೀರಿ ಫಸ್ಟ್, ಸಮಾಧಾನ ಆಯ್ತು 1.5 ಗಂಟೆ ಲೇಟ್, ಹಿಂಗೆ ನಡೆಯೋದು 1 ಗಂಟೆ ಲೇಟ್ ಆಗ್ಬಿಡುತ್ತೆ. ಅಷ್ಟು ಪ್ರೊಫೆಷನಲ್ ಅಂದ್ರೆ ಕೆಲಸ ವಿಚಾರದಲ್ಲಿ ಝೀರೋ ಕಂಪ್ಲೇಂಟ್ಸ್, ಏನು ಸಮಸ್ಯೆ. ಸೊ ಅದರಿಂದ ಇವ್ರು ಹುಷಾರ್. But why were you particular that you have to design the costumes for the heroines? ನಾನು ಯಾಕೆ ಮಾಡ್ಬೇಕು? ಯಾಕೆ ಎಲ್ಲ ಆಕ್ಟರ್ಸ್ಗೂ ಅಲ್ಲ, ಬಟ್ ಪರ್ಟಿಕ್ಯುಲರ್ಲಿ ಹೀರೋಯಿನ್ಸ್ಗೆ? ಹೌದಾ, ಹಂಗಿದ್ದಿದ್ದ? ಬೇರೆ ಕಾಸ್ಟ್ಯೂಮ್ ಡಿಸೈನ್ಸ್ ಎಲ್ಲ ಡಿಸೈನರ್ ಮಾಡಿದ್ರು, ನಿಮ್ಗೆ ಅಯಾನಾಗೆ ಮಾತ್ರ. ನನಗೆ ಈ ವಿಷಯ ನಿಮ್ಮಿಂದನೇ ಕೇಳ್ತಾ ಇರೋದು. ಮ್ಯಾಮ್ ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ಬಟ್ ರಿಯಲಿ ಇಲ್ಲ ಈಗ ನಂದು ಕಾಸ್ಟ್ಯೂಮ್ ಬೃಂದಾ ಮಾಡಿದ್ರು. ಯಾಕಂದ್ರೆ ಬೃಂದಾ ಇಸ್ ಅಗೇನ್ ಕಾಸ್ಟ್ಯೂಮ್ ಡಿಸೈನರ್, ಡಿಫ್ರೆಂಟ್ ಬೃಂದಾ. ಇವರಲ್ಲ, ಅವ್ರು ನನ್ ಕಾಸ್ಟ್ಯೂಮ್ ಡಿಸೈನರ್ ಮಾಡಿದ್ರು. ನನ್ ಇವ್ರ ಕಾಸ್ಟ್ಯೂಮ್ ಡಿಸೈನರ್ ನನಗೆ ತಲೆ ಬಿತ್ತು, ಅಂದ್ರೆ ಇಷ್ಟೇ ಇರ್ಬೇಕು ಇವ್ರು. ಇವ್ರಿಬ್ರದ್ದು ಮಾಡ್ಬೇಕಾದ್ರೆ ನಾನು ಕೇಳಿದ್ರು ಯಾವ ತರ ಮಾಡ್ಲಿ, ಹೇಗ್ ಮಾಡ್ಲಿ ಅಂತ. ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ. Extra effort. Okay, I understand. But along with Brinda, if you want to, give a brief about the other 2 characters, they are equally important to your film. ಈ ಜಾಸ್ತಿ ಇಂಪಾರ್ಟೆಂಟ್. ಇನ್ನೇನು ಅನ್ಬಾನ್ಸ್ ಅಥರ್ವ. ಸೊ ಅವನೊಂಥರ ಪೆಕ್ಯುಲಿಯರ್ ಕ್ಯಾರೆಕ್ಟರ್. ಅಂದ್ರೆ ಅವನಿಗೆ ಏನೂ ಗೊತ್ತಿಲ್ಲ, ಭೂಮಿ ಮೇಲೆ ಯಾರೂ ಗೊತ್ತಿಲ್ಲ, ಬಟ್ ಬಂದಿದ್ದಾನೆ, ಅಪ್ಪ ಅಮ್ಮ ಅನ್ಕೊಂಡು ಬಂದಿದ್ದಾನೆ. ಆ ಥರ ಕ್ಯಾರೆಕ್ಟರ್, ಇನ್ನೋಸೆಂಟ್ ಕ್ಯಾರೆಕ್ಟರ್. ಅಯಾನಂದ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇಲ್ಲಿ ಒಂದೊಂದು ಕ್ಯಾರೆಕ್ಟರ್ದು ಒಂದೊಂದು ವೇರಿಯೇಷನ್ ಇದೆ. ನನ್ನ ಕ್ಯಾರೆಕ್ಟರ್ ಹಂಗೆ ಅಂದ್ರೆ ನನ್ನ ಲೈಫ್ನ ತುಂಬ ಈಸಿಯಾಗಿ ತಗೊಂಡು, ತುಂಬ ಸಿಂಪಲ್ ಆಗಿ ತಗೊಂಡು, ಆ ಮೂಮೆಂಟಲ್ಲಿ ಏನು ಚೆನ್ನ ಅನ್ಸುತ್ತೋ ಅದನ್ನ ಮಾಡುವಂಥ ಕ್ಯಾರೆಕ್ಟರ್ ನನ್ನ. ಇವ್ರ ಕ್ಯಾರೆಕ್ಟರು ವೆರಿ ಪ್ಲ್ಯಾಂಡ್. ನಾನು ಹಂಗಿರ್ಬೇಕು, ಲೈಫಲ್ಲಿ ಹಿಂಗಿರ್ಬೇಕು, ಎಲ್ಲ ರೆಸ್ಪೆಕ್ಟ್ ಕೊಡಬೇಕು, ಆ ಥರ ಇರ್ಬೇಕು, ಈ ಥರ ಇರಬೇಕು ಅನ್ನೋ ಕ್ಯಾರೆಕ್ಟರ್ ತುಂಬ. ಅಯಾನ್ ಅವ್ರ ಕ್ಯಾರೆಕ್ಟರ್ ಹೆಂಗೆ ಅಂದರೆ, ಅವ್ರಿಗೆ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇರುತ್ತೆ, ಅವ್ರು ಎನಿ ಮೂಮೆಂಟ್ ಸಾಯ್ಬೋದು. ಆ ಥರ ಕ್ಯಾರೆಕ್ಟರು ಅಯಾನ್ ಅವರು. ಸತ್ತೆ ಸಾಯ್ತೀನಿ ವಾಪಸ್ಸು ಅಂತ ಭೂಮಿ ಮೇಲೆ ಬಂದಿರೋ ಕ್ಯಾರೆಕ್ಟರು ಅಥರ್ವ. ಸೊ ಈ ಥರ 4 ಡಿಫ್ರೆಂಟ್ ಮೈಂಡ್ ಸೆಟ್ಟು, 4 ಡಿಫ್ರೆಂಟ್ ಕ್ಯಾರೆಕ್ಟರ್ಸು. ಅಂದರೆ ದಿಕ್ಕಾಪಾಲಾಗಿರೋ ಕ್ಯಾರೆಕ್ಟರ್ಸು, ಒಂದಕ್ಕೆ ಸಂಬಂಧ ಇರೋ ಕ್ಯಾರೆಕ್ಟರು ಹೆಂಗೆ ಟ್ರಾವೆಲ್ ಮಾಡ್ತಾರೆ, ಅದು ಲೈಫ್ ಹೆಂಗೆ ನೋಡ್ತಾರೆ ಅನ್ನೋದು ಸಿನಿಮಾ. But overall, the conversation I had with you, is it a too abstract or too strange a cinema for the audience ಅಂತ ಅನ್ಸುತ್ತಾ? ಇಲ್ಲ, can it relate? Totally. And for all generations, I feel. All generations. ನಿಮಗೆ
ಫಸ್ಟ್ ಹಾಫ್ ಎಲ್ಲ ತುಂಬಾ ಫನ್ನಲ್ಲೇ ರನ್ ಆಗುತ್ತೆ, ತುಂಬಾ ಸಿಂಪಲ್ ಇದೆ ಕತೆ. But when the soul enters the body, was it like you think it's a fate or just for the plot ಅಂತ ಆ ಥರ ಅನ್ಸುತ್ತಾ? ಕತೆ ಬರೆಯಕ್ ಕೂತಾಗ್ಲಿ ನಾವು ಫ್ಯಾಂಟಸಿ ಹ್ಯೂಮರ್ ಕತೆ ಮಾಡೋಣ ಅಂತಾನೆ ಕೂತಿದ್ದು. ನಾವು ಏನೇ ವಿಷಯ ಹೇಳಿದ್ರು, ಇವಾಗ ನಾನು ರಾಮಾರಾಮರೇ ಮಾಡಿದಾಗ್ಲೂ ಒಂದು 10 ಡ್ರಾಫ್ಟ್ಸ್ ಆಗೋ ತನಕ ಧರ್ಮಣ್ಣಂದು ಕ್ಯಾರೆಕ್ಟರ್ ಇರ್ಲಿಲ್ಲ ರಾಮಾರಾಮ. ಒಂದು 10 ಡ್ರಾಫ್ಟ್ ಆದ್ಮೇಲೆ ನನಗೆ ಡೌಟ್ ಸ್ಟಾರ್ಟ್ ಆಯ್ತು, ಯಾರು ನೋಡ್ತಾರೆ ಹಿಂಗಿದ್ರೆ ಸಿನಿಮಾ, ಒಂಚೂರು ಹ್ಯೂಮರ್ ಇರ್ಬೇಕಲ್ಲ ಅಂತ. ಆ ಐಡಿಯಾ ಬಂದ್ಮೇಲೆ ನಾನು ಧರ್ಮಣ್ಣನ ಕ್ಯಾರೆಕ್ಟರ್ ತಗೊಂಡ್ಬಂದಿದ್ದು. ಅಂದ್ರೆ ಒಂಚೂರು ಫನ್ ಇರ್ಲಿ, ಲೈಟ್ ಹಾರ್ಟೆಡ್ ಇರ್ಲಿ ಅಂತ. ನನಗಲ್ಲಿ ವರ್ಕ್ ಆಯ್ತು. ನೀವು ಒಂದಲ್ಲ ಎರಡಲ್ಲ ನೋಡಿದ್ರೆ ತುಂಬಾ ಕ್ಯಾರೆಕ್ಟರ್ ಒಂಥರ ಫನ್ನಿ ಆಗಿ. ಸೊ ಅದೇ ತರ ನಮ್ಗೆ ಯಾವ್ದೇ ಏನೇ ನಾವು ವಿಷಯಗಳು ಹೇಳ್ತೀವಿ ಅಂದ್ರೂ ತುಂಬಾ ಲೈಟ್ ಹಾರ್ಟೆಡ್ ಆಗಿ ಫನ್ ಆಗಿ ಹೇಳೋದ್ರಿಂದ ಈ ಕ್ಯಾರೆಕ್ಟರ್ ಇಂದ ನಿಮ್ಗೆ ತುಂಬಾ ಮಜಾ ಸಿಗುತ್ತೆ. ಬಟ್ ಅಥರ್ವ ಕ್ಯಾರೆಕ್ಟರ್ ಅವ್ನು ನಂಗೆ ಸರ್ಪ್ರೈಸ್ ಅನಿಸ್ತು. ಲೈಕ್ ಐ ಆಲ್ವೇಸ್ ಥಾಟ್ ದೇರ್ ಇಸ್ ಅನ್ ಇನ್ನೋಸೆನ್ಸ್ ಇನ್ ಅ ಚೈಲ್ಡ್, ಬಟ್ ಯು ಹವ್ ಬ್ರಾಟ್ ಇನ್ ಅ ಗ್ರೋನ್ ಅಪ್ ಪರ್ಸನ್. ಸೋಲ್ ಇನ್ನೋಸೆಂಟ್. And that was what was challenging for the other characters. ಅವರು ದಟ್ ಈಸ್ ಐ ಗೆಸ್ ಏನು ಹಿಂಗೆ ಹೇಳ್ಬೋದು, ಅದು ಒಂಥರ ಟ್ವಿಸ್ಟ್ ತರ ಆಯ್ತದು. ನಾವು ಚಿಕ್ಕ ಮಗು ಬರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಆ ದೊಡ್ಡ ಮಗುವಲ್ಲಿ ಆ ಚಿಕ್ಕ ಸೋಲನ್ನ ಹಾಕಿ ನಮ್ಗೆ ನೀವು ಚಿಕ್ಕ ಮಗು ಅಂತ ನೋಡಿ ಅಂತ ಹೇಳ್ತಾ ಇದ್ರಲ್ಲ, ದಟ್ ವಾಸ್ ವಾಟ್ ವಾಸ್ ಚಾಲೆಂಜಿಂಗ್. ಅಂಡ್ ಐ ಗೆಸ್ ಜನರಿಗೆ ಅದೇನೇನೆ ಇಷ್ಟ ಆಗುತ್ತೆ ಅನ್ನೋದು ನನ್ನ ಭಾವನೆ. We'll go with a rapid fire. X chromosome or Y chromosome? Who really to blame for the chaos in X and Y? Both sides. If your soul had to choose its pairings today, what's one major red flag it would avoid? ಅದೇ ಟ್ರಾನ್ಸ್ಫರ್ ಆಫ್ ದೇರ್ ಪ್ರೆಷರ್ಸ್ ಅಷ್ಟೇ, ಏನೋ ಬೇಡ. Okay. Be honest. Are sperms the most underrepresented characters in cinema? 100%. ಫ್ಯೂಚರ್ ನೆಗ್ಲೆಕ್ಟ್ ಮಾಡಿದ್ದೀನಿ. Brinda gave you a makeover. Next stop, skincare routine or genetic reset? ತುಂಬಾ ಕಲ್ತ್ಕೊಂಡು ಇಷ್ಟ ಹಚ್ಕೊಂತ ಇದ್ದೆ ಅಷ್ಟೇ, ಈ ಕಡೆ ಬಂದ್ಬಿಟ್ರೆ ಮತ್ತೆ. What's tougher, directing a soul's journey or directing yourself on camera? ಡೈರೆಕ್ಟಿಂಗ್ ಸೋಲ್. Okay. Your soul gets 10 minutes on earth. What's that one thing it absolutely shouldn't see? ನ್ಯೂಸ್. More unpredictable, Destiny, DNA or the Kannada audience? ಡೆಸ್ಟಿನಿ. You're the actor, director, costume designer. When do you actually sleep? Promotion pressure. What's messier, relationships on earth or karma cues in the afterlife? ಮೆಸ್ಸಿಯರ್ ಅಂದ್ರೆ ಕರ್ಮನೇ ಮೆಸ್ಸಿಯರ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸತ್ತಪ್ಪ. ಏನಾದ್ರೂ ಅದು ಕರ್ಮ ಅಂತ ಅದಕ್ಕೆ ಹಾಕ್ಬಿಡ್ತಾರೆ ಎಲ್ಲ. ನಾವು ಸರಿ ಮಾಡ್ಕೋಬೇಕು ಅನ್ನೋದು ಯಾರು ತಲೆ ಸರ್, ಅದನ್ನ ಮೆಸ್ಸಿ ಮಾಡ್ಕೊಂಡಿದ್ದಾರೆ ಜನ. ಕರ್ಮನ್ ಮರ್ತ್ಬಿಟ್ರೆ. Over to Brinda. Yes. You helped with Satya's makeover. Was that acting support or a rescue mission? Rescue mission. Which is harder, doing your own makeup or making sense of an unborn soul's agenda? I got connected with Satya's story, so I won't pick that, the first one, yeah. Philosophical script, soulful message, zero glam. What convinced you to say yes? Satya sir. On set, was Satya more soulful director or strict boss? A soulful director. He's the cutest director. You have done romance, action, and now metaphysics. Which genre secretly terrifies you? Nothing. None. Like, I like all the genres. If your soul had a shopping list before birth, what's one thing it must absolutely pick from Earth? From Earth? Oh, shopping list. I will let the soul pick happiness. Would you rather play a ghost, a goddess, or another unborn soul? If you have, I'll have to pick from those three. Yeah, or what, however you want to. Maybe goddess. I haven't done till now, so goddess. Okay. X and Y opens with a soul choosing parents. Do you believe souls choose their families? No, it's given. Your wildest, are we really doing this movement on X and Y set? Every day promotions, convincing Satya sir that sir, let's do this. 3 words to describe working with Satya Prakash.
Happy, um, freedom, um, journey. ಆಲ್ ದ ಬೆಸ್ಟ್. Thank you so much, ma'am. Thank you so Looking much for forward to sitting watching down. movies. 26 X and Y.